ನಮ್ಮ ಮಧ್ಯದಲ್ಲಿ ಇದ್ದಾನೆ ಅಂತ ನಾವು ಗ್ರಹಿಸುವಂತೆ ಅದ್ಭುತ ಕಾರ್ಯ ಮಾಡ್ತೇನೆ ಅಂತ ಒಂದು ನಂಬಿಕೆಯಿಂದ ದೇವರು ವಚನ ಕೂಡ ಕೊಟ್ಟ ಆ ದಿವಸ ಪ್ರಶಾಂತಿಗೆ ನಾನು ಪಕ್ಕದಲ್ಲಿ ಕೂತ್ಕೊಂಡಿದ್ದೆ. ನಾವು ಕೂತ್ಕೊಂಡ ತಕ್ಷಣ ನನ್ನ ಮನೆಯಲ್ಲಿದ್ದವರಿಗೆಲ್ಲರೂ ಗೊತ್ತು. ಆ ರೂಮ್ ಒಳಗಡೆ ಹೋಗಿ ಆ ರೂಮಲ್ಲಿ ನಾನು ಕೂತ್ಕೊಂಡ ತಕ್ಷಣ ಫುಲ್ ಬಾಡಿ ಶೇಕ್. ಎಲ್ಲ ನೋಡಿದ್ದೀರಿ, ನಮ್ಮ ಮನೆಗೆ ಬಂದವರೆಲ್ಲ ನೋಡಿದ್ದೀರಿ. ನನಗೆ ಆ ಮನೆಯಲ್ಲಿ ದೇವರು ಪ್ರೇರೇಪಿಸಿದ್ದು ಅದನ್ನ ವಚನದ ಮೂಲಕ ದೇವರು ಕೊಟ್ಟ. ನಾವು ವಿಮೋಚನ ಕಾಂಡ 3ನೇ ಅಧ್ಯಾಯ 22ನೇ ವಚನದಿಂದ ಮೋಶೆಗೆ ದೇವರು ಎಣ್ಣೆಯನ್ನ ಅಭಿಷೇಕ, ಹಳೆ ಒಡಂಬಡಿಕೆಯಲ್ಲಿ ಯಾಜಕರಿಗೆ ಮಹಾಯಾಜಕರಿಗೆ ಮೋಶೆ ಅಭಿಷೇಕ ಮಾಡ್ತಾ ಇದ್ದಾರೆ. ಮೋಶೆ ಅಂತ ಪ್ರವಾದಿಯನ್ನ ನಿಮ್ಮ ಮಧ್ಯದಲ್ಲಿ ಇರ್ತೇನೆ, ನಿನ್ನ ಸಹೋದರರಲ್ಲಿ ಇರ್ತೇನೆ ಅಂತ ವಾಗ್ದಾನ ಗ್ರಹಿಸ್ತಾ ಇದ್ದಾರೆ. 22ನೇ ವಚನದಿಂದ ನಾವು ನೋಡ್ತೇವೆ. ಅದಲ್ಲದೆ ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಮುಖ್ಯವಾದ ಸುಗಂಧ ದ್ರವ್ಯಗಳಲ್ಲಿ ದೇವರ ಸೇವೆಗೆ ನೇಮಕವಾದ ತೂಕದ ಮೇರೆಗೆ 500 ತೊಲೆ ಅಚ್ಚ ರಕ್ತಗೋಳ, 250 ತೊಲೆ ಶ್ರೇಷ್ಠವಾದ ಲವಂಗ ಚಕ್ಕೆ, 250 ತೊಲೆ ಸುಗಂಧವಾದ ಬಲೆ, 500 ತೊಲೆ ದಾಲ್ಚಿನ್ನಿ, 6.5 ಸೇರು ಪಾಮಿನ್ ಎಣ್ಣೆ, ಇವುಗಳನ್ನೆಲ್ಲ ತೆಗೆದುಕೊಂಡು ಮುಕ್ಕಿಟ್ಟುಗಾರರ ಪದ್ಧತಿ ಮೇರೆಗೆ ಮಿಶ್ರ ಮಾಡಿ ದೇವರ ಸೇವೆಗಾಗಿ ಅಭಿಷೇಕ ತೈಲವನ್ನು ಮಾಡಿಸಬೇಕು. ಅದರಿಂದ ದೇವದರ್ಶನದ ಗುಡಾರ, ಆಜ್ಞಾ ಶಾಸನಗಳ ಮಂಜೂಷ, ಮೇಜಿನ ಮೇಲಿನ ಉಪಕರಣಗಳು, ದೀಪಸ್ತಂಭದ ಉಪಕರಣಗಳು, ಧೂಪವೇದಿ, ಯಜ್ಞವೇದಿಯ ಉಪಕರಣಗಳು, ಗಂಗಾಳ, ಅದರ ಪೀಠ, ಇವುಗಳನ್ನೆಲ್ಲ ಅಭಿಷೇಕಿಸಿ ಅವು ಅತಿ ಪರಿಶುದ್ಧವಾಗುವಂತೆ ಪ್ರತಿಷ್ಠಿಸಬೇಕು. ಅವುಗಳಿಗೆ ಸೋಂಕಿನೆಲ್ಲವೂ ಪರಿಶುದ್ಧವಾಗುವ ಎಣ್ಣೆಯನ್ನು ಸಿದ್ಧ ಮಾಡಲಿಕ್ಕೆ ಯಾಜಕ ಸೇವೆಗೆ ಎಣ್ಣೆಯನ್ನು ಸಿದ್ಧ ಮಾಡಲಿಕ್ಕೆ ಇದನ್ನೆಲ್ಲ ಸೇರಿಸಿ ಎಣ್ಣೆಯನ್ನು ಸಿದ್ಧ ಮಾಡುವಂತ ಹೇಳ್ತಾನೆ. ಅದನ್ನು ನೀನು ಆ ದೇವರ ಆ ಸಮಯದಲ್ಲಿದ್ದಂತ ಗುಡಾರ, ಮೋಶೆ ಕಟ್ಟಿಸಿದ ಗುಡಾರ, ದೇವರು ಅದನ್ನು ತೋರಿಸಿದ ಸೀನಾ ಬೆಟ್ಟದ ಮೇಲೆ ನಾನು ನಿಮಗೆ ತೋರಿಸಿದ ಮಾದರಿ ಪ್ರಕಾರ ಇದನ್ನು ಮಾಡಬೇಕು. ಎಣ್ಣೆಯನ್ನು ಸಿದ್ಧ ಮಾಡಿಸಿದ. ಈ ಎಣ್ಣೆಯನ್ನ ಅಲ್ಲಿದ್ದಂತ ಮೋಶೆ ಮತ್ತು ಆತನ ಅಭಿಷೇಕ ತೈಲ 25 ಮುಕ್ಕಟ್ಟಿಗಾದ್ರೆ ಈ ಎಣ್ಣೆಯನ್ನು ಸಿದ್ಧ ಮಾಡ್ತಾರಲ್ಲ ಅವರಿಗೆ ಮುಕ್ಕಿಟ್ಟುಗಾರ ಬರ್ತಾರೆ. ಪದ್ಧತಿಯ ಮೇರೆಗೆ ಮಿಶ್ರ ಮಾಡಿ ದೇವರ ಸೇವೆಗಾಗಿ ಅಭಿಷೇಕ ತೈಲವನ್ನು ಮಾಡಿಸಬೇಕು. ಗ್ರಹಿಸ್ತಾ ಇದ್ದೇನೆ. ಈ ಅಭಿಷೇಕ ತೈಲ ಮುಂದೆ ಬರುವಂತಹ ಪವಿತ್ರಾತ್ಮನ ಅಭಿಷೇಕಕ್ಕೆ ಸಂಬಂಧಪಟ್ಟಿದೆ. ಅಲ್ಲಿ ಯಾಕೆಂದ್ರೆ ಮುಂದೆ ಏನ್ ಹೇಳ್ತಾರೆ, ಅದರಿಂದ ದೇವದರ್ಶನದ ಗುಡಾರ, ಆಜ್ಞಾಶಾಸನಗಳ ಮಂಜುಷ, ಮೇಜಿನ ಉಪಕರಣಗಳು, ದೀಪಸ್ತಂಭದ ಉಪಕರಣಗಳು, ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಮೋಶೆಗೆ ದೇವರು ಮಾದರಿ ತೋರಿಸಿದಂತ ಆ ಗುಡಾರದೊಳಗೆ ಎಷ್ಟೋ ಉಪಕರಣಗಳು. ಅದರಲ್ಲಿ ದೀಪಸ್ತಂಭದ ಉಪಕರಣಗಳು, ಧೂಪವೇದಿ, ಯಜ್ಞವೇದಿಯ ಉಪಕರಣಗಳು, ಗಂಗಾಳ, ನೀರು ತುಂಬಿಡ್ತಿತ್ತು ಗಂಗಾಳದಲ್ಲಿ. ಇದನ್ನ ಹಿಂದೆ ನಾನು ಕಲಿಸಿದ್ದೇನೆ. ಅದರ ಪೀಠ, ಇವುಗಳನ್ನೆಲ್ಲ ಅಭಿಷೇಕಿಸಿ ಅವು ಅತಿ ಪರಿಶುದ್ಧವಾಗುವಂತೆ ಪ್ರತಿಷ್ಠಿಸಬೇಕು. ಅವುಗಳಿಗೆ ಮುಟ್ಟಿದ್ದೆಲ್ಲವುಗಳು ಪರಿಶುದ್ಧವಾದವು. ಅದಲ್ಲದೆ ಆರೋನನು ಅವರ ಮಕ್ಕಳು ನನಗೆ ಯಾಜಕರಾಗುವಂತೆ ಅವರನ್ನು ಅಭಿಷೇಕಿಸಿ ಪ್ರತಿಷ್ಠಿಸಬೇಕು. ಆಮೇಲೆ ಹೌದಾ? ಯೇಸು ಸ್ವಾಮಿ, ನಾವು ಧರ್ಮೋಪದೇಶ ಕಾಂಡ 15ನೇ ಹೆಚ್ಚಿನ ವಿಷಯಗಳನ್ನ ಧರ್ಮೋಪದೇಶ ಕಾಂಡ ಡ್ಯೂಟ್ರೋನಮಿ ಅನುವಾದ 18 ಚಾಪ್ಟರ್ 15ನೇ ಅಧ್ಯಾಯ 15ನೇ ವಚನದಿಂದ ಈ ವಚನ ಮನೆ ಕೂಡ ಕೊಟ್ಟಿದ್ದಾರೆ.
ನಿಮ್ಮ ದೇವರಾದ ಯೆಹೋವನು ಇಸ್ರಾಯೇಲರಿಗೆ ಹೇಳ್ತಾ ಇದ್ದಾನೆ, ಮೋಶೆ ಹೇಳ್ತಾರೆ, ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಹೋದರರಲ್ಲಿ ನನ್ನಂತ ಪ್ರವಾದಿಯನ್ನು ನಿಮಗೆ ಏರ್ಪಡಿಸುವನು. ಯಾರಂತ? ಮೋಶೆ ಅಂತ ಪ್ರವಾದಿಯನ್ನು ನಿಮಗೆ ಏರ್ಪಡಿಸುವನು. ಅವನಿಗೆ ನೀವು ಕಿವಿಗೊಡಬೇಕು. ಹೊರಗಿನಲ್ಲಿ ನೀವು ಹಳೆ ಒಡಂಬಡಿಕೆಯಲ್ಲಿ ಹೊರೆ ಪರ್ವತ ನೀವು ಸಭೆ ಕೂಡಿದ ದಿನದಲ್ಲಿ ಹಾಗೆ ಕೋರಿಕೊಂಡು ನೀವು ಬೇಡಿಕೊಂಡ್ರಿ. ಕೋರಿಕೊಂಡು ಅಂದ್ರೆ ಬೇಡಿಕೊಂಡ್ರಿ, ನಮ್ಮ ದೇವರಾದ ಯೆಹೋವನ ಸ್ವರವನ್ನು ಇನ್ನು ಕೇಳಲು, ಈ ಘೋರವಾದ ಅಗ್ನಿಜ್ವಾಲೆಯನ್ನು ಇನ್ನು ನೋಡಲು ನಮಗೆ ಮನಸ್ಸಿಲ್ಲ. ಸೀನಾಯಿ ಬೆಟ್ಟದ ಅಡಿಯಲ್ಲಿ ಇದ್ದಂತ ಯೆಹೂದ್ಯರಿಗೂ ಬಹಳ ಭಯ. ಮೋಶೆ ಕೂಡ ಭಯ ಪಡ್ತಾ ಇದ್ದ. ಯಾಕೆಂದ್ರೆ ಮಹಾಭೂಕಂಪವಾಯಿತು ಮತ್ತು ಭೂಮಿ ಅದರ್ತಾ ಇತ್ತು. ಆ ಬೆಂಕಿಯ ಜ್ವಾಲೆಯಿಂದ ದೇವರು ಮಾತಾಡ್ತಾ ಇದ್ದ, ಎಲ್ಲರೂ ಮಾತಾಡ್ತಾ ಇದ್ದಾರೆ. ಆ ದೇವರ ವಾಣಿಯನ್ನು ಕೇಳಿ ಆ ಜನರು, ಯೆಹೂದ್ಯರು, ಇಸ್ರಾಯೇಲರು ಮೋಶೆಗೆ ಬೇಡ್ಕೋತಾರೆ, ದೇವರು ನಿನ್ನ ಜೊತೆಗೆ ನಿನ್ನ ಮುಖಾಂತರ ನಮ್ಮ ಮಾತಾಡ್ಲಿ, ನಮ್ಮ ಜೊತೆಗೆ ನೇರ ಮಾತಾಡೋದು ಬೇಡ ಅಂತ ಬೇಡ್ಕೊಂಡ್ರು. ಅವರು ಗ್ರಹಿಸ್ತಾ ಇದ್ದೀರಾ? ನೀವು ಸಭೆ ಕೂಡಿದ ದಿನದಲ್ಲಿ ಹಾಗೆ ಕೋರಿಕೊಂಡು ನಮ್ಮ ದೇವರಾದ ಯೆಹೋವನ ಸ್ವರವನ್ನು ಇನ್ನು ಕೇಳಲು, ಆ ಘೋರವಾದ ಅಗ್ನಿ ಜ್ವಾಲೆಯನ್ನು ಇನ್ನು ನೋಡಲು ನಮಗೆ ಮನಸ್ಸಿನ. ಕೇಳಿ ನೋಡಿದರೆ ಸತ್ಯವು ಎಂದು ನೀವು ಕೇಳಿದರಷ್ಟೇ. ಆಗ ಯೆಹೋವನು ನನಗೆ, ಇವರು ಕೇಳಿದ ಮಾತು ಒಳ್ಳೆಯದು. ಈ ಕಾರಣದಿಂದ ಅವರು ಆ ರೀತಿ ಬೇಡ್ಕೊಂಡಿದ್ರಿಂದ ಏನು ಕೇಳ್ತಾ ಇದ್ದಾನೆ, ಇವರ ಸ್ವದೇಶದವರಿಗೆ ಅಂದರೆ ಯೆಹೂದ್ಯರಲ್ಲಿ ನಿನ್ನಂತ ಪ್ರವಾದಿಯನ್ನು ಅವರಿಗೋಸ್ಕರ ಏರ್ಪಡಿಸುವುದು. ಮೋಶೆ ಅಂತ ಪ್ರವಾದಿಯನ್ನು ಏರ್ಪಡಿಸುವನು. ಅವನ ಬಾಯಿಂದ ನನ್ನ ಮಾತುಗಳನ್ನು ನುಡಿಸುವನು. ನಾನು ಅವರಿಗೆ ಆಜ್ಞಾಪಿಸಿದನೆಲ್ಲ ಅವನು ಅವರಿಗೆ ತಿಳಿಸುವನು. ಅವನು ನನ್ನ ಹೆಸರಿನಲ್ಲಿ ಹೇಳಿದ ಮಾತುಗಳಿಗೆ ಯಾರು ಕಿವಿಗೊಡುವುದಿಲ್ಲವೋ ಅಂಥವರನ್ನು ನಾನು ಶಿಕ್ಷಿಸುವೆನು. ಆಮೇಲೆ ಮೋಶೆಗೆ ದೇವರಿಂದ ಆ ಪ್ರವಾದಿ ಯಾರು ಅಂದ್ರೆ ಯೇಸು ಸ್ವಾಮಿ. ಇಸ್ರಾಯೇಲರ ಜನರಲ್ಲಿ ದೇವರು ಮೋಶೆ ಅಂತ ಪ್ರವಾದಿಯನ್ನ ಬರಮಾಡಿ ಆತನ ಮೂಲಕ ಅಭಿಷೇಕ. ನೋಡಿ, ಆ ಸಮಯದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಎಲ್ಲ ಫಿಸಿಕಲ್ ಶರೀರಕ್ಕೆ ಸಂಬಂಧಪಟ್ಟಿದ್ದು, ಹೊಸ ಒಡಂಬಡಿಕೆಯಲ್ಲಿ ಆತ್ಮಿಕ ಸಂಬಂಧಪಟ್ಟಿದ್ದು. ಈಗ ಅಲ್ಲಿ ಅಭಿಷೇಕ ಎಣ್ಣೆ ಅಂತಂದ್ರೆ ಪವಿತ್ರಾತ್ಮನನ್ನು ಸೂಚಿಸುವಂಥದ್ದು. ಆ ಎಣ್ಣೆ ಅಲ್ಲಿದ್ದಂತ ಆರೋನ ಮತ್ತು ಆತನ ಮಕ್ಕಳಿಗೆ ಯಾಜಕರಾಗಿದ್ದ, ಮಹಾಯಾಜಕರಾಗಿದ್ದ ಅವರಿಗೆ ಪ್ರತಿಷ್ಠಿಸುವುದಕ್ಕೋಸ್ಕರ ಆ ಎಣ್ಣೆ ಹಚ್ಚಿ ಅವರನ್ನು ಅಭಿಷೇಕಿಸಿ ಅವರನ್ನ ಆ ಕೆಲಸಕ್ಕೆ ಪ್ರತಿಷ್ಠಿಸುವುದು ಅಂತ ಆ ಕೆಲಸಕ್ಕೆ ನೇಮಿಸಿದರು. ಆಮೇಲೆ ಅದೇ ಮಾದರಿಗೆ ದೇವರು ಹೊಸ ಒಡಂಬಡಿಕೆಯಲ್ಲಿ ಆ ಎಣ್ಣೆ ಪವಿತ್ರಾತ್ಮನನ್ನು ಸೂಚಿಸ್ತದೆ. ಹೌದಾ? ಹೊಸ ಒಡಂಬಡಿಕೆಯಲ್ಲಿ ನಮ್ಮ ಯಾವ ಎದರಿಂದ ಅಭಿಷೇಕ ಮಾಡ್ತಾನೆ? ಮೋಶೆ ಅಂತ ಪ್ರವಾದಿಯ ಪವಿತ್ರಾತ್ಮನಿಂದ ಮತ್ತು ಬೆಂಕಿಯಿಂದ ಅಭಿಷೇಕಿಸುವುದು ಯೇಸು. ನಾನು ಮನೆಯಲ್ಲಿದ್ದಾಗ ನನಗೇನು ಆತ್ಮದಲ್ಲಿ ಬಲವಾಗಿ ಪ್ರೇರಣೆ ಆಗಿತ್ತು. ಪ್ರವೀಣಿಕ ಅಂದರೆ ನಿನ್ನ ಬಲಗೆಯನ್ನು ಪ್ರಶಾಂತಿಗೆ ಹಿಡಿ ಗಟ್ಟಿಯಾಗಿತ್ತು. ಪ್ರಶಾಂತಿ ಹೇಳಿದೆ, ನೀನು ಕೂಡ ಗಟ್ಟಿಯಾಗಿರುತ್ತೆ. ಹೇಳಿದ್ರೆ ಏನಾಗಲಿಲ್ಲ. ನಾನು ಹಿಡಿದಾಗ ಅವನು ಮೂಮೆಂಟ್ಸ್ ಶುರು ಆಗ್ತದೆ. ನಾನು ಹಿಡಿದ ತಕ್ಷಣ ಅವನಿಗೆ ಏನೋ ಮೈಯಲ್ಲಿ ಕರೆಂಟ್ ಪಾಸ್ ಆಗತ್ತೆ. ಎಲೆಕ್ಟ್ರಿಕ್ ಶಾಕ್ ತಗೊಂಡಿದ್ದೀರಲ್ಲ, ಎಷ್ಟು ಅನುಭವ ಉಂಟ? ಎಲೆಕ್ಟ್ರಿಕ್ ಶಾಕ್ ಲೈವ್ ಆಗಿ ಕೊಟ್ಟು ಹೇಳಿದ್ದೀರಾ? ಸ್ವಿಚ್ ಅಲ್ಲಿ, ಸ್ವಿಚ್ ಬೋರ್ಡ್ ಅಲ್ಲಿ ವಾಯರ್ ನಿಮ್ಮ ಕೈಗೆ ಇದ್ದೀರಿ ಅಂತ ತಗೋತೀರಾ? ಏನ್ ಹೇಳ್ತೀರಿ? ಕರೆಂಟ್ ಆಗ್ತದೆ, ಶಾಕ್ ಆಗ್ತದೆ. ಹೌದಾ? ದೇವರು ನನ್ನ ತೋರಿಸ್ತಾ ಇದ್ದಾನೆ ಸಭೆಗೆ. ದೇವರು ನನ್ನ ಸಭೆಗೆ ತೋರಿಸ್ತಾ ಇದ್ದಾನೆ. ಆ ದಿವಸ ಮನೆಯಲ್ಲಿ ತೋರಿಸಿದ ಸಭೆಯಲ್ಲಿ ಮಾಡ್ತಾರೆ. ನೋಡ್ತೀರಾ? ಆಸೆ ಪಡ್ತೀರಾ? ಸೇವೆ ಮಾಡುವಂತ ಮನಸ್ಸಿದ್ದವರು ಬಹಳ ಜನ ಇದ್ದಾರೆ. ಕೆಲವರು ಮಿಸ್ ಮಾಡ್ಕೊಡ್ಬೇಕು. ನಾನು ಸೇವೆ ಮಾಡ್ಬೇಕಂತ ಮನಸ್ಸಿಗೆ ಏನ್ ಮಾಡಬೇಕು, ಯೇಸು ಮಾಡ್ಬೇಕಂತ ಕೆಲವರು ಇಲ್ಲ. ಇದನ್ನು ನಾನು ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ತೊಂದರೆ ಇಲ್ಲ, ದೇವರು ಮುಂದಿನ ಸಮಯದಲ್ಲಿ ಅವಕಾಶ ಮಾಡ್ಕೊಡ್ತಾರೆ. ಅಲ್ಲಿ ನಾನು ಇನ್ನೊಂದು ಕೈ ಹಿಡಿದೆ. ಇವತ್ತಿಗೆ ಮಾತು ಸರಿಯಾದ ಚೇರ್ತವರು ಈಗ ಓದಿದಂತ ವಚನದಲ್ಲಿ
ದೇವಾಲಯದ ಒಳಗಡೆ ಕೆಲಸ ಮಾಡುವಂತ ಮಹಾಯಾಜಕ ಮತ್ತು ಯಾಜಕರಿಗೆ ಪ್ರತಿಷ್ಠಿಸಿ ಅಭಿಷೇಕಿಸಿ ಅವರನ್ನ ಪ್ರತಿಷ್ಠಿಸು, ನೇಮಿಸು. ಗ್ರಹಿಸ್ತಾ ಇದ್ದಾರೆ? ಅದು ಹೇಗಿರ್ತದೆ ಅಂತ ಹೇಳ್ಬಿಟ್ಟು ದೇವರು ಅದನ್ನು ತೋರಿಸಿದ್ರು. ನಾನು ಪ್ರವೀಣ್ಗೆ ಬಳಸುತ್ತೇನೆ, ಅವರು ಕೂಡ ನಾನು ಪ್ರಾರ್ಥನೆ ಮಾಡಿದ ಬಲವಾದ ಪ್ರಸನ್ನ ಬರ್ತದೆ. ನಾನು ಕೈ ತಕ್ಷಣ ಕೆಲವರು ಆಗ್ತದೆ, ಎಷ್ಟು ಜನ ಬೀಳ್ತಾರೆ. ಆ ವಿಷಯಗಳು ನನ್ನ ಶಕ್ತಿ ನಾನು ಹೇಳ್ತಾ ಇಲ್ಲ, ಪವಿತ್ರ ಆತ್ಮನ ಸಾಮರ್ಥ್ಯ ಹೇಗೆ ಬರ್ತದೆ ಕೆಲಸ. ಯಾರ ಆಸೆ ಸೇವೆ ಮಾಡಲಿಕ್ಕೆ ಇಷ್ಟು ಆಶೆ ಸೇವೆ ಮಾಡಲಿಕ್ಕೆ ಆಸೆ ಇರಬೇಕು. ಈ ಬನ್ನಿ, ಹೌದಲ್ಲ? ಭೂಮಿ ಆಕಾಶ ಒಡೆಯನೆ ಮಾಡಬೇಕಲ್ಲ ತಂದೆ, ನಮ್ಮನ್ನು ಸೃಷ್ಟಿಸಿದಂತಹ ಈ ಭಾರತ ಮೊದಲೇ ದಿವಸದಲ್ಲಿ ತಂದೆ ನಿನ್ನ ಸಭೆ, ಇದು ನಿನ್ನ ಸಭೆ, ನಿನ್ನ ಪ್ರಸನ್ನತೆ ಉಂಟು ಸ್ವಾಮಿ. ಈ ಪ್ರಸನ್ನತೆಯಲ್ಲಿ ನಿನ್ನ ಕಾರ್ಯಗಳು ದೇವಜನರಿಗೆ ಗೊತ್ತಾಗುವ ರೀತಿಯಲ್ಲಿ ನೀನು ಅಭಿಷೇಕ ಮಾಡುವಂತಹ ವಿಧಾನಗಳನ್ನ ನಾವು ಗ್ರಹಿಸುವಂತೆ ಈ ಮಗನ ಮೇಲೆ ನಿನ್ನ ಬಲವಾದ ಪ್ರಸನ್ನತೆಗಳನ್ನು ಗಮನಿಸುವ ಸ್ವಾಮಿ. ದೇವಜನರು ಗ್ರಹಿಸುವಂತೆ ಸೇವೆಗೆ ಮೀಸಲಾದಂತಹ ಜನರನ್ನ ನೀನು ಅಭಿಷೇಕ ಮಾಡೋದಕ್ಕೋಸ್ಕರ ಸ್ವಾಮಿ, ಇದು ಮೊದಲನೇ ಹೆಜ್ಜೆ. ಎಲ್ಲ ಯಾರು ತಪ್ಪು, ಇಟ್ ಇಸ್ ನಾಟ್ ಅ ಟ್ರಾನ್ಸ್ಫರಿಂಗ್. ಪವಿತ್ರ ಆತ್ಮನ್ನು ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಪವಿತ್ರ ಆತ್ಮ ನೀವು ಆತನ ಸ್ಪರ್ಶ ಏನಂತ ಏನ್ ಹೇಳ್ತಾ ಇದ್ದಾರೆ, ಅದು ಯಾವುದಕ್ಕೆ ಸ್ವಂತದ, ಆ ಎಣ್ಣೆ ಯಾವುದಕ್ಕೆ ಸ್ವಂತದ, ಅದೆಲ್ಲ ಶುದ್ಧ. ಆಮೇಲೆ ಅಶುದ್ಧ ಆದಾಗ you will be eligible for the Holy Spirit. Okay? ಯಾರು ಬರ್ತೀರಾ? ಯಾರು ಇದೆ? ಕೈ ಬಗ್ಗೆ ಸ್ವಲ್ಪ ಜನ ನೋಡುವಂತೆ, ಜನ ನೋಡುವಂತೆ ಪ್ರವೀಣಿಗೆ ಗೊತ್ತಿಲ್ಲ. ಇವತ್ತು ಅವನ್ನ ಕರೆದು ಇಲ್ಲಿ ನಾನು ಸ್ಟೇಜಲ್ಲಿ ಕರೀತೇನೆ ಮತ್ತು ಅವ್ರಿಗೆ ಇದೆಲ್ಲ ಪ್ರಾರ್ಥನೆ ಮಾಡ್ತೇನೆ ಅಂತ ಅವ್ರಿಗೆ ಗೊತ್ತಿಲ್ಲ. ಮತ್ತೆ ಸೇವ್ ಮಾಡಲಿಕ್ಕೆ ಸೇವ್ ಪವಿತ್ರಾತ್ಮನ ಶಕ್ತಿ ಪಾಸ್ ಆಗ್ತಾ ಇದೆಯಾ? ಒಳಗಡೆಯಿಂದ ಈಗ ಬಿಡ್ತಾ ಇದೆಯಾ? ಪವಿತ್ರಾತ್ಮನ ಶಕ್ತಿ ಪಾಸ್ ಆಗ್ತದೆ. ಅದನ್ನೇ
ಯಾಕಂದ್ರೆ ದೇವರು ಇದೇ ರೀತಿಯಲ್ಲಿ ಅಪೊಸ್ತಲರ ಸಮಯದಲ್ಲಿ ಕೂಡ ಅವರು ತನ್ನ ಸೇವಕರನ್ನು ನೇಮಿಸುವಂತ ಸಮಯದಲ್ಲಿ ಅವರು ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾರೆ. ನಂತರ ಅವರು ತಿಮೋತಿಗೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ ಅವರು ಆಲ್ರೆಡಿ ಬಂದಿದ್ದು ಪವಿತ್ರ ನೇಮಿಸುವ ಸಮಯದಲ್ಲಿ ಅವರು ಪ್ರಾರ್ಥನೆ ಮಾಡಿ ಮಾಡ್ತಾ ಇದ್ರು. ಅದಕ್ಕೆ ಏನಾಗ್ತದೆ, ಏನಾಗ್ತಾ ಇದೆ, ಏನ್ ಟ್ರಾನ್ಸ್ಫರ್ ಆಗ್ತಾ ಇದೆ ಅಲ್ಲಿಗೆ? ಪವಿತ್ರಾತ್ಮನ ಶಕ್ತಿ ಟ್ರಾನ್ಸ್ಫರ್. ಪವಿತ್ರಾತ್ಮರು ಹುಟ್ಟಿದಾಗ ಏನಾಗ್ತದೆ? ರೋಗದ ಶಕ್ತಿಗಳು ಬಿಟ್ಟು ಹೋಗ್ತದೆ, ದೇವರ ಬಿಡುಗಡೆ ಆಗ್ತದೆ. ದೇವಜನ ಹೌದಾ? ಇದನ್ನು ನಾವು ಕಲಿತಾ ಇದ್ದೇವೆ, ದೇವರು ಕಲಿಸ್ತಾ ಇದ್ದಾರೆ. ಪವಿತ್ರ ಮತ್ತೆ ಬರ್ತೀವಿ, ಮತ್ತೆ ಬರ್ತೀವಿ. ಸೇವೆ ಮಾಡೋದಿಲ್ವಾ? ಮತ್ತೆ ಮದುವೆಗೂ ಸೇವೆಗೂ ಏನು ಸಂಬಂಧ ಇಲ್ಲ. ಕೆಲವು ಮದುವೆ ಬಿಡ್ತಾರೆ, ಸೇವೆಗೆ ಮಾತು ಕೊಟ್ಬಿಟ್ಟು ಮದುವೆ ಮಾಡುದಿಲ್ಲ. ಬೇತನಿಗೆ ಹೆಂಡ್ತಿದ್ದು ಒಳ್ಳೆ ಸೇವೆ ಮಾಡಿಲ್ಲ. ಮತ್ತೆ ಆಗುತ್ತೆ ಏನಾಗ್ತಾ ಇದೆ? ಕೈ ಕಲಿತಾ ಇದ್ದೀವಿ. ಆಮೇಲೆ ಸಮಯ ಕಾಣ್ತಾ ಇಲ್ಲ, ಕಣ್ ಕಾಣ್ತಾ ಇದೆ, ಎದ್ದಿತ್ತು ನೋಡ್ರಿ. ಯಾರು ಕಾಣ್ತಾ ಇದೆ? ಎದ್ದಿತ್ತು ನೋಡ್ರಿ. ಏನಾಗ್ತಾ ಇದೆ? ಪವಿತ್ರ ಆತ್ಮನು ಎಲೆಕ್ಟ್ರಿಸಿಟಿ ಇದ್ದಂಗ, ಹೌದಾ? ಇಲ್ಲಿ ಹೀಗೆ ಪಾಸ್ ಆಗ್ತದ, ಕರೆಂಟ್ ಪಾಸ್ ಆಗ್ತಾ ಇದೆ, ಕರೆಂಟ್ ಪಾಸ್ ಆಗ್ತಾ ಇದೆಯಾ? ದೇವರು ಈ ರೀತಿ ಅಭಿಷೇಕ ಮಾಡ್ತಾರೆ. ಅದಕ್ಕೆ ಸಭೆ ಅವಶ್ಯಕತೆ ಇದೆ. ಎಷ್ಟು ಜನ ಸಭೆಗೆ ಬರ್ಲಿಕ್ಕೆ ಮನಸ್ಸಿಲ್ಲ. ಸಭೆಯಲ್ಲಿ ಏನಿರ್ತದೆ? ಏನ್ ಹೇಳ್ತಾನೆ ದೇವರು? ನೋಡಿದ್ರು ಕರೆಕ್ಟ್ ಇರ್ತದೆ, ಸ್ವಲ್ಪ ನಾ ಕೈ ಬಿಟ್ಟು ಕೂಡ ಇರ್ತದೆ. ಆ ಅಭಿಷೇಕ ನಿಮ್ಮಲ್ಲಿ ಪಾಸ್ ಮಾಡಿದಾಗ ನಿಮ್ಮಲ್ಲಿ ಏನಾದ್ರು ತಲೆನೋವು, ಹೊಟ್ಟೆ ನೋವು, ಏನು ಸಣ್ಣ ಸಣ್ಣ ಶೈತಾನ ಇರ್ತಾರಲ್ಲ, ಅವೆಲ್ಲ ಬಿಟ್ಟು ಎಲ್ಲರೂ ಸಭೆಯ ಕೈ ಇದ್ರು ಕೂಡ ಇದಾಗ್ತದೆ. ಎಷ್ಟು ಜನ ಇದ್ದೀರಿ? ಲೇಡೀಸ್ ಸೈಡು, ಜೆಂಟ್ಸ್ ಸೈಡು ಇದು ಮಾಡ್ಕೊಂಡು ಇದು ಎಲ್ಲರಿಗೂ ಅನುಭವಿಸ್ತೀವಿ. ಪವಿತ್ರಾತ್ಮನ ಸ್ಪರ್ಶ ನಿಮ್ಮ ಶರೀರದಲ್ಲಿ ಪಾಸ್ ಆಗ್ತದೆ, ಪವಿತ್ರಾತ್ಮನ ಶಕ್ತಿ ಪಾಸ್ ಆಗ್ತದೆ. ಆಮೇಲೆ ಅವ್ರು ಹೇಳಿಲ್ಲ, ಅವ್ರು ಏನು ಹೇಳಿಲ್ಲ. ಇವತ್ತಿಗೆ ಕರಿತೇನೆ, ನಿಮ್ಗೆ ಈ ರೀತಿ ಎಕ್ಸ್ಪೀರಿಯನ್ಸ್ ಮಾಡ್ತೇನೆ, ಅದರ ಸಭೆಯಲ್ಲಿ ಹೇಳ್ತೇನೆ. ನಾನು ಆನ್ಲೈನ್ ಅಲ್ಲಿ ಹೇಳಿದೆ, ಈ ಸಂಡೆ ದಿವಸ ನಾನು ಮಾಡ್ತೀನಿ. ದೇವರ ಶಕ್ತಿ ಟ್ರಾನ್ಸ್ಫರ್, ಪವಿತ್ರಾತ್ಮನ ಶಕ್ತಿ ಅಭಿಷೇಕ. ಪವಿತ್ರಾತ್ಮ ಹೊಂದಿದಂತ ವ್ಯಕ್ತಿ ಹುಟ್ಟಿದಾಗ ನಿಮ್ಮಲ್ಲಿ ರೋಗಗಳು ಬಿಟ್ಟುದೇ. ನೀವು ತಲೆ ಮೇಲೆ ಕೈ ಇಟ್ಟಾಗ ಎಷ್ಟು ಹೇಳಿದರು, ನಮಗೆ ದೀಕ್ಷಾಸ್ತಾರ ಮಾಡಿದ್ರು, ರೋಗಿಗಳ ಮೇಲೆ ಕೈ ಇಟ್ಟರೆ ಅದು ಬಿಡ್ತಾರೆ. ಪವಿತ್ರಾತ್ಮ ಹೊಂದ್ಕೋಬೇಕು. ಪವಿತ್ರಾತ್ಮ ಹೊಂದ್ಕೊಂಡಾಗ ಈ ಶಕ್ತಿ ಅದಕ್ಕೆ ಪೇತ್ರನಲ್ಲಿ ಎಷ್ಟು ಪ್ರಬಲವಾಗಿತ್ತು ಅಂತಂದ್ರೆ, ಪೇತ್ರನ ನೆರಳು ರೋಗಿಗಳ ಮೇಲೆ ಬೀಳಲು, ರೋಗಿಗಳು ಗುಣವಂತಾಯಿತು. ನಾನು ಬಿಟ್ಟಿದ್ದೇನೆ. ಹೌದಾಗ ನೀವು ನೋಡ್ತಾ ಇದ್ದೀರಾ, ದೇವರು ಮಾಡ್ತಾ ಇದ್ದಾನೆ, ನಾನು ಮಾಡೋದಲ್ಲ. ಯೇಸು ಸ್ವಾಮಿ, ಈ ಸಭೆಯಲ್ಲಿ ನಾನಿದ್ದೇನೆ, ಈ ಸಭೆಯಲ್ಲಿ ನಾನಿದ್ದೇನೆ ಅಂತ ತೋರಿಸ್ತಾ ಇದ್ದೆ. ಬ್ರದರ್ ನೀವು ಬನ್ನಿ, ಬ್ರದರ್ ನೀವು ಸೇವೆ ಮಾಡೋದು ದೊಡ್ಡವರಾಗ ಬೆಟ್ಟ ನಡೀತಿದೆ.
ಮತ್ತೆ ಬರ್ತೀನಿ ಮತ್ತೆ ಬರ್ತೀನಿ. ಚಂದ್ರು ಬ್ರದರ್, ಆನಂದ್ ಬ್ರದರ್, ನೀವು ಮಾಡ್ತಾ ಇದ್ದೀರಾ? ನಿಮ್ ಕೈಗಳು ಯಾವ ಮೂವ್ಮೆಂಟ್ ಮಾಡ್ತಾ ಇದ್ದಾರೆ? ನಿಮ್ಗೆ ಏನಾದ್ರು ಆಗ್ತದೆ? ನಿಮ್ ಶಕ್ತಿ ಆಗ್ತದೆ? ಆನಂದ್ ಬ್ರದರ್ ಮಾತಾಡ್ತಾರೆ. ಚಂದ್ರು ಬ್ರದರ್, ನಿಮ್ ಕೈ ಆಡೋದು ಹೇಗೆ? ಕೈ ಶೇಕ್ ಆಗ್ತಾ ಇರೋದು ನಿಮ್ಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮ ಶಕ್ತಿ ಅಲ್ಲ. मालूम नहीं हुआ लेकिन हिल रहा है. ओके, नेक्स्ट बॉडी प्रेशर सप्लाई में करंट पास हो रहा है. ओके, पवित्र अभिषेक. आमीन. अभिषेक ब्रदर, योशु ब्रदर, बॉडीगार्ड समजलं नाही त्याला काय म्हटलं तुम्ही काय म्हटलं समजलं नाही एक डोळे हा ಸ್ವಾರ್ತೆ ಯೋಹಾನನ ಸ್ವಾರ್ತೆ 7ನೇ ಅಧ್ಯಾಯ 37 38 39 ಎಷ್ಟೋ ಬಾರಿ ಓದಿದ್ದೇವೆ. ನಾವು ಮೋಸ ಹೋಗದಂತೆ ದೇವರು ಕಲಿಸ್ತಾರೆ ಸಭೆ. ಹೌದಾ? ನಾವೆಲ್ಲರೂ ಕಲಿತಾ ಇದ್ದೇವೆ, ಸೇವೆಗೋಸ್ಕರ ನಾವು ಸಿದ್ಧರಾಗ್ತಾ ಇದ್ದೇವೆ. ನಮ್ಗಿದು ಸಭೆ ಅಂತಂದ್ರೆ ಒಂದು ಸೋಷಿಯಲ್ ಕ್ಲಬ್ ಅಲ್ಲ. ಸಭೆಗೋಸ್ಕರ ಮದುವೆ ಮಾಡ್ತಾರೆ, ನಮ್ಮ ಮಕ್ಕಳ ಮದುವೆ ಆಗ್ತೈತಿ. ಇದು ಸಮಾಜ ಅಲ್ಲ, ಇದು ಕ್ರಿಸ್ತನ ಮಾತ್ರ. ಇದು ಮುಖ್ಯವಾಗಿ ನಾವು ಬರೋದು ಸಭೆಗೆ ನಿತ್ಯ ಜೀವಕ್ಕೋಸ್ಕರ. ಹೌದಾ? ಅದ್ರ ಮೂಲಕ ನೀವೆಲ್ಲರೂ ಪವಿತ್ರಾತ್ಮ ಹೊಂದ್ಕೋಬೇಕು. ನೀವೆಲ್ಲರೂ ಪವಿತ್ರಾತ್ಮ ಹೊಂದ್ಕೊಡೋದು. ಪವಿತ್ರಾತ್ಮ ಹೊಂದ್ಕೊಳ್ಳೋದು ಕಷ್ಟ ಅಲ್ಲ. ನಾವು ಪವಿತ್ರಾತ್ಮ ಹೊಂದ್ಕೊಂಡಾಗ ಇಲ್ಲಿ ನಾನು ಯಾರು ಪವಿತ್ರಾತ್ಮ ಹೊಂದ್ಕೊಂಡಿಲ್ಲ ಅಂತ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ದೇವರು ಸಭೆಗೆ ತಿಳಿಸ್ತಾ ಇದ್ದೇನೆ. ಇಲ್ಲಿ ವಚನದಲ್ಲಿ ನೋಡುವ ಆ ಜಾತ್ರೆಯ ಯಹೂದ್ಯರ ಜಾತ್ರೆ, ಯೇಸು ಸ್ವಾಮಿ ಅಲ್ಲಿ ಹೋಗಿದ್ದಾನೆ. ಆ ಹಬ್ಬ ಆಕ್ಚುಲಿ ಜಾತ್ರೆ ಅಲ್ಲ, ತಪ್ಪಾದ ಟ್ರಾನ್ಸ್ಲೇಷನ್ ಆಗಿದೆ. ಯಹೂದ್ಯರು ಆ ಸಮಯದಲ್ಲಿ on the last day of the feast, the great day, ಸೀಮೋತ್ಸವದಲ್ಲಿ ಆ ಸಮಯದಲ್ಲಿ ಬೇರೆ ಬೇರೆ ತರ ಹಬ್ಬಗಳು ಯಹೂದ್ಯರು ಆಚರಣೆ ಮಾಡ್ತಿದ್ರು. ಯೆರೂಸಲೇಮಿನಲ್ಲಿ ಅವರು ಕೂಡಿದ್ದಾರೆ. ಆ ಹಬ್ಬದ ದಿವಸವಾದ ಕಡೆಯ ದಿನದಲ್ಲಿ ಯೇಸು ನಿಂತುಕೊಂಡು ಯಾರಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಿರಿ. ನನ್ನನ್ನು ನಂಬಿದವನ ಹೃದಯದಿಂದ ಶಾಸ್ತ್ರದಲ್ಲಿ ಹೇಳುವ ಪ್ರಕಾರ ಜೀವದ
ಜೀವಕರವಾದ ನೀರಿನ ಹೊಳೆಗಳು ಹರಿವು ಎಂದು ಕೂಗಿ ಹೇಳಿದರು. ನೀವು ಸರಿಯಾಗಿ ನಂಬಿದಾಗ, ವಚನದಲ್ಲಿ ನಾವು ನಡೆದು ನಡೆದಾಗ, ಇದು ನನ್ನ ಶಕ್ತಿ ನಾನು ತೋರಿಸ್ತಾ ಇಲ್ಲ, ದೇವರ ಶಕ್ತಿ ತೋರಿಸ್ತಾ ಇಲ್ಲ, ನಾನು ಯಾವ ರೀತಿ ಕಾರ್ಯ ಮಾಡ್ತದೆ. ಇಲ್ಲಿ ಹೇಳ್ತಾರಲ್ಲ, ಯಾರು ನನ್ನನ್ನು ನಂಬ್ತಾರ ಅವರ ಹೃದಯದಿಂದ ಏನೋ ಹರಿದಿರುತ್ತೆ. ಇದು ಎಲ್ಲರಿಗೂ ಅಂತ ಯಾರಿಗೂ ಪಕ್ಷಪಾತಿ ಅಲ್ಲ. ದೇವರು ಯಾರು ನಂಬಿದ್ದಾರೆ, ಯಾರು ವಚನದ ಪ್ರಕಾರ ಕೈಗೊಂಡು ನಿಂತಾರೆ, ಅವರು ಎಲ್ಲರಿಗೂ ವಾಗ್ದಾನ ಮಾಡಿದ್ದಾರೆ. ಸ್ತ್ರೀ ಪುರುಷರಲ್ಲಿ ಅಸಮಾನತೆ ಇಲ್ಲ. ದೇವರಲ್ಲಿ ಪಕ್ಷಪಾತಿ ಯಾರು ಇಲ್ಲ. ಪವಿತ್ರಾತ್ಮರು ಯಾರು ಬಂದರೆ ಅವರ ಹೃದಯದಿಂದ ಜೀವನದಿಗಳು ಹೊಳೆಗಳ ನೋಡಿ. ವಚನ ನೋಡಿ, ಶಾಸ್ತ್ರ 38ನೇ ವಚನ, ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಲ್ಲ, ಹೃದಯದಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿವು. ನೀರಿನ ಏನು ಕಾಲುಗಳಲ್ಲ, ಹೊಳೆಗಳು ಹರಿತವೆ. ಗ್ರಹಿಸ್ತಾ ಇದ್ದೀರಾ? ಯಾರು ನಂಬ್ತಾರೆ ಅವರ ಹೃದಯದಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿವು ಎಂದು ಕೂಗಿ ಹೇಳಿದರು. ಇದನ್ನು ಯೇಸು ತನ್ನನ್ನು ನಂಬಿದವರು ಹೊಂದಲಿರುವ ಪವಿತ್ರಾತ್ಮನನ್ನು ಕುರಿತು ಹೇಳಿದರು. ಬರಲ್ಲ, ಯೇಸು ಸ್ವಾಮಿ ನಂಬ್ತೇನೆ ಅಂತ ಹೇಳ್ಬಿಟ್ಟು ಅದನ್ನ ಆಜ್ಞೆಗಳನ್ನು ಮಾಡೋದು ನಂಬಿಕೆ. ನಾನು ನಂಬ್ತೇನೆ ಯೇಸು ಸ್ವಾಮಿನೇ, ಆದ್ರೆ ಇನ್ನೊಂದಷ್ಟು ನನ್ನ ದೀಕ್ಷಾಸ್ಥಾನ ಅಂದ್ಕೊಡು. ಯೇಸು ಸ್ವಾಮಿ ಏನ್ ಹೇಳಿದ್ರು? ನನ್ನನ್ನು ನಂಬಿ ದೀಕ್ಷಾಸ್ಥಾನ ಹೊಂದಿದವನು ರಕ್ಷಣೆ. ಹೌದಾ? ನನ್ಗೆ ಗೊತ್ತಿಲ್ಲ ಯಾಕೆ ಎಷ್ಟೋ ಸಭೆಗಳಲ್ಲಿ ದೀಕ್ಷಾಸ್ಥಾನ ಬೆಳಿಬೇಕು. ಸೈತಾನ ಬೆಳೆದ ಅಷ್ಟೇ, ನಾವು ಬೆಳೆದಿಲ್ಲ. ದೇವರ ಕೃಪೆ ನಾವು ತಪ್ಪಿಸ್ತೀವಿ. ಹೌದಾ? ದೇವರು ಆತನ ಆಜ್ಞೆಗಳನ್ನು ಕೈಕೊಂಡು ಯಾರು ನಡೀತಾರೆ ಅವನೇ ನಂಬುವುದು. ಅಂಥವರ ಹೃದಯದಿಂದ ಜೀವನದಿಗಳ ಹೊಳೆಗಳು ಹರಿಯುವುದೆಂದು ಕೂಗಿ ಹೇಳಿದನು. ಇದನ್ನು ಯೇಸು ತನ್ನನ್ನು ನಂಬದಿರುವ ಹೊಂದಲಿರುವ ಪವಿತ್ರಾತ್ಮನನ್ನು ಕುರಿತು ಹೇಳಿದನು. ಆತನು ಇನ್ನೂ ತನ್ನ ಮಹಿಮೆಯ ಪದವಿಯನ್ನು ಹೊಂದದೇ ಇದ್ದ ಕಾರಣ ಪವಿತ್ರಾತ್ಮನು ಇನ್ನೂ ಬಂದಿರಲಿಲ್ಲ. ಯಾವಾಗ ಬಂದ ಪವಿತ್ರಾತ್ಮ? ಯೇಸು ಸ್ವಾಮಿ ಪರಲೋಕಕ್ಕೆ ಏರಿ ಹೋದ ಮೇಲೆ ಬಂದ. ಗ್ರಹಿಸ್ತಾ ಇದ್ದಾರೆ? ಯೇಸು ಸ್ವಾಮಿ ಪರಲೋಕಕ್ಕೆ ಏರಿ ಹೋದ ಮೇಲೆ ಪವಿತ್ರಾತ್ಮನನ್ನು ಕಳಿಸಿಕೊಂಡ. ಮೊದಲನೇ ಬಾರಿ ಅಪೊಸ್ತಲರ ಮೇಲೆ 120 ಜನರ ಮೇಲೆ, ಸುಮಾರು 120 ಜನರ ಮೇಲೆ. ಎರಡನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಬಂದಾಗ ಅವ್ರು ಮಾತಾಡ್ತಾ ಇದ್ದಾರೆ, ಅನ್ಯ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ. ಅವ್ರು ಗೊತ್ತಿಲ್ಲ, ಅವ್ರ ತುಟಿಗಳು ನಡೀತಾ ಇದ್ದಾರೆ. ಶಕ್ತಿ, ದೇವರ ಶಕ್ತಿ ಅವರಲ್ಲಿ ಕಾರ್ಯ ಮಾಡ್ತದೆ. ಅನ್ಯ ಭಾಷೆಯಲ್ಲಿ ಮಾತಾಡೋದಂದ್ರೇನು? ಪವಿತ್ರಾತ್ಮನು ನಿಮ್ಗೆ ಬುದ್ಧಿ ಗೊತ್ತಿಲ್ಲ, ಏನ್ ಮಾತಾಡ್ತಿದ್ದೆ ಬುದ್ಧಿ ಗೊತ್ತಿರೋದಿಲ್ಲ. ಅದು ಅನ್ಯ ಭಾಷೆ ನಿಮ್ಮ ಮೂಲಕ ಮಾತಾಡ್ತಾರೆ. ಅದರ ಮೂಲಕ ಪವಿತ್ರಾತ್ಮನ ಒಂದು ಸಂಕೇತ. ಅದು ಪವಿತ್ರಾತ್ಮ ವರಗಳು, ಪವಿತ್ರಾತ್ಮ ಹೊಂದಿದಂತ ಸಂಕೇತ. ವರಗಳಿಗೆ ದೇವರು ಕೊಡ್ತಾರೆ. ವರಗಳನ್ನು ತಿಳ್ಕೋಬೇಕು. ಇವತ್ತಿಗೆ ಏನಂತಂದ್ರೆ ಏನಾಗ್ತದೆ? ನೀವು ಪವಿತ್ರಾತ್ಮ ಹೊಂದ್ಕೊಂಡು ನೀವು ಇನ್ನೊಬ್ಬರ ಮೇಲೆ ಕೈ ಇಟ್ಟಾಗಿಲ್ಲ, ಪೂರ್ತಿ ತಲೆಯಿಂದ ಭಾಗದವರಿಗೆ ಪವಿತ್ರಾತ್ಮನ ದಿವ್ಯ ಶಕ್ತಿ ಚಲಿಸ್ತಾರೆ. ಆ ವ್ಯಕ್ತಿ ಬಿಡ್ತಾನೆ. ದೇವರು ಇದು ಹಂತವಾಗಿ ಒಂದು ಮಹಿಮೆಯಿಂದ ಇನ್ನೊಂದು ಮಹಿಮೆಗೆ ದೇವರು ನಮ್ಮ ಮೈದಾನ ಅಂತ ಹೇಳುವ ವಚನ ಹೇಳ್ತಾರೆ. 2ನೇ ಕೊರಿಂಥ 3ನೇ ಅಧ್ಯಾಯ 17-15 ವಚನ. ಪೌಲ ಹೇಳ್ತಾನೆ, ಈ ದಿನದವರೆಗೂ ಪೌಲನ ಸಮಯದಲ್ಲಿ ಕೂಡ ಮೋಶೆಯ ಧರ್ಮಶಾಸ್ತ್ರ ಓದುತ್ತಾ ಇದ್ದ ಸಭೆ. ಯೇಸು ಸ್ವಾಮಿ ಕೂಡ ಓದಿದಾಗ ಯೆಶಾಯನ ಗ್ರಂಥ ಓದ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಮೋಶೆಯ ಸಮಯದಲ್ಲಿ, ಪೌಲನ ಸಮಯದಲ್ಲಿ ಈ ದಿನದವರೆಗೂ ಮೋಶೆಯ ಗ್ರಂಥ ಪಾರಾಯಣ ಆಗುವಾಗೆಲ್ಲ ಮುಸುಕು ಅವರ ಹೃದಯದ ಮೇಲೆ ಇರುತ್ತದೆ. ಅವರ ಹೃದಯವು ಕರ್ತನ ಕಡೆಗೆ ತಿರುಗಿಕೊಂಡಾಗಲೇ ಆ ಮುಸುಕು ಬೇರೆ ಭಾಷೆಯಲ್ಲಿ 15 वर्ष. आजपर्यंत मोशेचा ग्रंथ वाचून दाखवण्यात येतो तेव्हा त्यांच्या अंतःकरणावर आच्छादन राहते. आच्छादन म्हणजे कवरिंग. परंतु त्यांचे अंतःकरण प्रभूकडे वळणे म्हणजे आच्छादन काढले जाते. प्रभू आत्मा आहे आणि जेथे प्रभूचा आत्मा आहे तेथे मोकळीक आहे. क्या होता है? आच्छादन करने के बाद क्या होता है?
ಹೃದಯವು ಅವರು ಹೃದಯವು ಕರ್ತನ ಕಡೆಗೆ ತಿರುಗಿಕೊಂಡಾಗಬೇಕು. ದೇವ ಜನರು ಹೃದಯವನ್ನು ದೇವರ ಕಡೆಗೆ ತಿರುಗಿಕೊಂಡಾಗಲೇ ಆ ಮುಸುಕು ತೆಗೆದುಕೊಳ್ಳೋದು. ಯಾವಾಗ ತೆಗೆದುಕೊಳ್ಳೋಣ? ದೇವರ ಕಡೆ ನಾವು ತಿರುಗಿಕೊಂಡಾಗ ಆ ಕರ್ತನು ದೇವರ ಆತ್ಮನೆ, ಕರ್ತನ ಆತ್ಮವು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು. ಕೇಳಿದ್ರಲ್ಲ, ಬಿಡುಗಡೆ ಆಗ್ತದೆ ನೋಡಿ. ಅದಕ್ಕೆ ಪವಿತ್ರ ಆತ್ಮನ ಅನ್ಯೋನ್ಯತೆಯಲ್ಲಿ ನಾವು ಇರಬೇಕು. ದೇವರ ಮಕ್ಕಳು ನಾವು ಒಂದಾಗಿರುವಾಗ ಪವಿತ್ರ ಆತ್ಮನ ಅನ್ಯೋನ್ಯತೆ ಇರ್ತದೆ. ಹೌದಾ? ಯೂನಿಟಿ ಆಫ್ ದ ಹೋಲಿ ಸ್ಪಿರಿಟ್, ಐಕ್ಯತೆ. ಪವಿತ್ರ ಆತ್ಮ ನಮ್ಮಲ್ಲಿ ಐಕ್ಯತೆಯನ್ನು ಉಂಟಾನೆ. ನಿಮ್ಮಲ್ಲಿರುವಂತ ಆತ್ಮ, ನಮ್ಮಲ್ಲಿರುವಂತ ಆತ್ಮ ಒಂದೇ ಆಲೋಚನೆ ಕೊಡ್ತಾರೆ. ನಾವು ಯುದ್ಧ ಮಾಡುವುದಾಗಿರುತ್ತದೆ. ग्रस्त है तुम्हारे अंदर क्या आत्मा, जो पवित्र आत्मा तुम्हारे अंदर है, और सभा के सभी लोगों में पवित्र आत्मा है, तो यहाँ पे झगड़ा नहीं हो सकता. अन्योन्यತೆ ಇರುತ್ತದೆ. ಯಾರಲ್ಲಿ, ಯಾಕೆಂದ್ರೆ ಯಾರಿದ್ದಾನೆ ಪವಿತ್ರ ಆತ್ಮನು ಹೇಗೆ ನಮ್ಮನ್ನ ನಿಯಂತ್ರಣ ಮಾಡ್ತಾನೆ. ನೀವು ನೋಡಿದ್ರಲ್ಲ, ಒಬ್ಬರಲ್ಲಿ ಒಂದೇ ವಿಚಾರ, ಅವರ ಕರೆಂಟ್ ಪಾಸ್ ಆದಂಗೆ, ಎಲೆಕ್ಟ್ರಿಸಿಟಿ ಪಾಸ್ ಆದಂಗೆ ಇರ್ತದೆ. ಅದೇ ರೀತಿ ಇಡೀ ಸಭೆಯನ್ನು ಒಬ್ಬರು ಕೈ ಹಿಡ್ಕೊಂಡು ನಿಂತರೆ ಇಡೀ ಸಭೆಯಲ್ಲಿ ಆ ಪವಿತ್ರ ಆತ್ಮನ ಸ್ಪರ್ಶದ ಅನುಭವಗಳು ಅನುಭವಿಸ್ತೇವೆ. ಅರ್ಥ ಆಯ್ತಾ? ಸಭೆಗೆ ಬರುವಂತ ಆಲೋಚನೆಗಳನ್ನು ದೇವರು ಚಿತ್ತ, ಸಭೆ ದೇವರ ಅಥವಾ ಮನುಷ್ಯನ ಬೇಕಂದ್ರೆ ಹೇಳ್ತಾ ಇದ್ದಾರೆ, ನೀನು ಬಂಡೆ, ಈ ಬಂಡೆ ಮೇಲೆ ನಾನು ಸಭೆ ಕಟ್ತಾರೆ, ಮಾತಾಡದ ಶಕ್ತಿಗಳು ಜಯಿಸುವುದು. ಅದಕ್ಕೆ ಅನ್ಯೋನ್ಯತೆಯಲ್ಲಿ ಬರಬೇಕು, ಪವಿತ್ರ ಆತ್ಮ ಹೊಂದ್ಕೊಳ್ಬೇಕು. ವಚನ ನೋಡಿ, 12ನೇ ವಚನ. ಆ ಕರ್ತನ ದೇವರಾತ್ಮನೆ, ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು. ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ದೃಷ್ಟಿಸುವರಾಗಿದ್ದು, ಒಂದು ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸಾವುಕೊಳ್ಳುವರಾಗಿವೆ ಆಗುತ್ತೇವೆ. ಇದು ದೇವರ ಆತ್ಮನಾಗಿರುವ ಕರ್ತನ ಕೆಲಸಕ್ಕನುಸಾರವಾಗಿದೆ. ಆಮೇಲೆ ಯಾಕೆ ಮಾಡ್ತಾನೆ? ಕೊನೆ ವಚನ ಇದು ದೇವರ ಆತ್ಮನಾಗಿರುವ ಕರ್ತನ ಕೆಲಸಕ್ಕನುಸಾರವಾಗಿದೆ. ನೋಡಿ, ಬೇರೆ ಭಾಷೆಗಳಲ್ಲಿ ಕೂಡ ಓದ್ತೇವೆ ನಾವು. आज तक जब कभी मूसा की पुस्तक, मोशे धर्मशास्त्र पुस्तक पढ़ी जाती है, पारायण ಅಂದ್ರೆ ಓದು पढ़ी जाती है, तो उनके हृदय में पर्दा पड़ रहता है और मुस्का कर पड़ता है, ಯಾಕಂದ್ರೆ ಬರೀ ಓದಿದ್ದಾರೆ. परंतु जब कभी उनका हृदय प्रभु के ओर फिरेगा, जब वहां पर्दा उठ जाएगा. ಗ್ರಹಿಸಿದ ವಚನಗಳು ನಾವು ಕೇಳಿದ್ದೇವೆ, ಆ ಪರದೆ ಹಂಗೆ ಇರ್ತದೆ. ಯಾವಾಗ ನಾವು ದೇವರ ಕಡೆ ಆ ವಚನ ಕೇಳಿಕೊಂಡು ದೇವರ ಕಡೆಗೆ ನಾವು ತಿರುಗ್ತೇವೆ, ಆ ಪರದೆಯು ಅವರಿಂದ ತಗಲ್ಬಿಡ್ತದೆ. ಅವರು ತಮ್ಮ ಮುಖವನ್ನು, ದೇವರ ಮಹಿಮೆಯನ್ನು ತಮ್ಮ ಕನ್ನಡಿಯಲ್ಲಿ ನೋಡೋದನ್ನು ನೋಡ್ತಾರೆ. ಹೌದಾ? परंतु जब कभी उनका हृदय प्रभु के ओर फिरेगा, तब वहां पर्दा उठ जाएगा. प्रभु तो आत्मा है, और जहां जहां भी प्रभु का आत्मा है वहां स्वतंत्रता है. परंतु जब हम सबके उगड़े चेहरे से प्रभु का प्रताप इस प्रकार प्रकट होगा कि है. और याವಾಗ ದೇವರ ಸಾಮರ್ಥ್ಯ ಯಾವಾಗ ಪ್ರಕಟ ಆಗ್ತದೆ? ಅದು ಬೇರೆ ಮಾಡ್ತಾರೆ. प्रभु का प्रताप इस प्रकार प्रकट होता है, जिस प्रकार दर्पण में तो प्रभु के द्वारा जो आत्मा है, हम सभी हम उसी तेजस्वी रूप में अंश करके बदलते जाते. सब ಹಂತವಾಗಿ ನಾವು ಕರ್ತನಂತೆ ಆಗ್ತೇವೆ. ಇದು ಕರ್ತನ ಕೆಲಸ, ಇದು ಪವಿತ್ರ ಆತ್ಮನ ಕೆಲಸ. ನಾವು ಇವತ್ತಿಗೆ ಏನಿದ್ದೇವೆ ಹೀಗೆ ಇರುವುದಿಲ್ಲ. ನಾವು ವಚನದಿಂದ ಕೇಳಿ ನಮ್ಮ ಮನಸ್ಸನ್ನ ದೇವರ ಕಡೆ ತಿಳ್ಕೊಂಡಾಗ ನಮ್ಮಲ್ಲಿ ದೇವರ ಶಕ್ತಿ ಕೂಡ ಕಾರ್ಯ ಮಾಡುತ್ತೆ. ನಾವು ಕರ್ತನಂತೆ ಆಗ್ತೇವೆ. ಆಮೇಲೆ ಬೆಳೆಸಿದ್ರೆ ಅದು ಮಾಡುವುದು ಯಾರು? ಪವಿತ್ರ ಆತ್ಮನ ವಿಷಯದಲ್ಲಿ ನಾವು ತಿಳ್ಕೊಳ್ಳೋದು ಅತಿ ಶ್ರೇಷ್ಠವಾದದ್ದು. ಅದು ಎಲ್ಲದರಲ್ಲೂ ಇರಬೇಕು. ಸಭಿ ಲೋಕವೇ ಈ ಚೀಜ್ रहना जरूरी है.
ಹೌದಾ? ಲೇಡೀಸ್ ಗಳು ಬೇಕಾ? Yes. ನಿಮ್ಗೂ ಬೇಕಾ? ಯು ವಾಂಟ್ ಟು ಎಕ್ಸ್ಪೀರಿಯನ್ಸ್? ಬರೀ ಯಾರು? ಸ್ವಾರ್ಥ, ಸ್ವೀಟಿ, ಬರೀ ಯಾರು ಬೇಕು? ಬರೀ ನಿಮ್ಗೆ ಯಾರು ಬೇಕು ಅಂತ ಹೇಳಿದ್ರಲ್ಲ. ಸ್ವಾಮಿ ಸ್ವಾಮಿ ಪರಿಶುದ್ಧಾತ್ಮ ನಿನ್ನ ಸಾಮರ್ಥ್ಯದಲ್ಲೇ ಸಭೆಯಲ್ಲಿ ತೋರ್ಪಡಿಸ್ತಾ ಇದೆ ಸ್ವಾಮಿ. ಪವಿತ್ರಾತ್ಮನು ನಮ್ಮನ್ನು ಬಲಪಡಿಸ್ತಾನೆ. ದೇವರ ಆತ್ಮನು ನಮ್ಮಲ್ಲಿ ತನ್ನ ಶಕ್ತಿ ಬಲಪಟ್ಟಿಂದ ಇಡುವ ಈ ಶಕ್ತಿಗಳನ್ನೇ ಪ್ರತಿಯೊಬ್ಬರಿಂದ ಅವರ ಕೈಗಳಿಂದ ಹಾಕಲು ಸ್ವಾಮಿ. ಕೊನೆವರೆಗೂ ಕೂತಂತ ಮಕ್ಕಳಲ್ಲಿ ಕಾರ್ಯವಾಗಿ ಸ್ವಾಮಿ ಪರಿಶುದ್ಧಾತ್ಮನೆ ಪರಿಶುದ್ಧಾತ್ಮನೆ ನಿನ್ನ ದೇವ ಶಕ್ತಿ ಚಲಿಸಲಿ ಸ್ವಾಮಿ. ನಿನ್ನ ದೇವ ಶಕ್ತಿ ಚಲಿಸಲಿ ಸ್ವಾಮಿ. ಮಕ್ಕಳಲ್ಲಿ ಚಲಿಸಲಿ ಸ್ವಾಮಿ. ಪ್ರತಿಯೊಬ್ಬರಿಂದ ಸುಪ್ರೀಕಾರಣ ಏನಾಗಿದೆ ಎಲ್ಲ ಇವತ್ತು ಸಭೆಯಲ್ಲಿ ಯಾರಿಗೂ ಹೇಳಿಲ್ಲ. ದೇವರ ಆತ್ಮ ಮಾಡುವಂತ ದೇವರು ಎಲ್ಲರನ್ನ ಆರಿಸ್ಕೊಂಡಿದ್ದಾರೆ. ನಾವು ತಿಳ್ಕೋಬೇಕಷ್ಟೇ. ಅನೇಕರು ತಿಳ್ಕೊಂಡಿದ್ದಾರೆ. ನಾವು ದೇವರುಗಳು ತಿಳ್ಕೊಂಡಾಗ ಕ್ರಿಸ್ತನ ಎಲ್ಲ ಮಹಿಮೆಯನ್ನು ಮೂಲಕ ಕಾರ್ಯ ನಾವೆಲ್ಲರೂ ಸತ್ತವನ್ನ ಎಬ್ಬಿಸಲಿಕ್ಕೆ ಸಮರ್ಥರಾಗಿದ್ದೇವೆ. ನಾವೆಲ್ಲರೂ ಸತ್ತವನ್ನ ಎಬ್ಬಿಸಲಿಕ್ಕೆ ಸಮರ್ಥರಾಗಿದ್ದೇವೆ. ದೇವರು ಪಕ್ಷಪಾತಿ ಮಾಡೋಣಲ್ಲ. ದೇವರಾತ್ಮ ಎಲ್ಲರೂ ವಾಗ್ದಾನ ಮಾಡಿದ್ದಾನೆ. ಯಾರು ನನ್ನನ್ನು ನಂಬ್ತಾರೆ ಅವರ ಹೃದಯದಿಂದ ಜೀವನದಿಗಳು ಹೊಳೆಗಳು ಹರಿತಾರೆ. ಹೊಳೆಗಳು ಹರಿತಾರೆ. ಆ ಹೊಳೆ ಹರಿದಾಗ ಏನಾಗ್ತದೆ? ಜನ ತೆರಳ್ತಾರೆ ಸಭೆಗೆ. ಈಗ ಎಲ್ಲವೂ ಪವಿತ್ರ ಮುಂದಿದಾಗ ಏನಾಗ್ತದೆ? ಎಲ್ಲರೂ ವಾಗ್ದಾನ ಮಾಡಿದ್ದಾರೆ. ಈ ಸಭೆ ಎಲ್ಲರೂ ಸೇವೆ ಮಾಡಬೇಕು. ಎಲ್ಲರೂ ಸೇವೆ ಮಾಡಬೇಕು. ಎಲ್ಲರಿಗೆ ದೇವರ ಅಭಿಷೇಕ ಮಾಡಿ
ಕೊಟ್ಟಿದ್ದಾನೆ. ಆ ಪವಿತ್ರಾತ್ಮನ ಅಭಿಷೇಕ ನಿಮ್ಮಲ್ಲಿ ನೆಲೆಗೊಂಡಾಗ ಕ್ರಿಸ್ತನಂತೆ ನೀವು ಜೀವಿಸ್ತೀರಿ. ಒಂದು ಮಹಿಮೆಯಿಂದ ಮತ್ತೊಂದು ಮಹಿಮೆಗೆ ಹಂತವಾಗಿ ಮೇಲೆ ಹೋಗ್ತೀರಿ. ಆಮೇಲೆ ನಿಮ್ಮಲ್ಲಿ ಯಾರಾದ್ರೂ ಏನಾದ್ರು ನೋವು ಇದ್ದಂದ್ರೆ ಹೋಗ್ಬಿಟ್ಟಿದೆ. ಪವಿತ್ರಾತ್ಮ ಸ್ಪರ್ಶ ಪಾಸ್ ಆಗ್ತಿದೆ ಚಲಿಸಿದ್ದಕ್ಕೋಸ್ಕರ ಎಲ್ಲಿವರೆಗೆ ಯಾರು ಕ್ರಿಯೆ ಹಿಡಿದ್ದಾರೆ ಎಲ್ಲರೂ ಟಚ್ ಆಗ್ತದಷ್ಟೇ ಅಲ್ಲ, ಇಲ್ಲಿ ಕೂತ್ಕೊಂಡಿದ್ದೇನೆ, ಇಲ್ಲಿ ಕೂತ್ಕೊಂಡವ್ರ ಮೇಲೆ ಬರ್ತದ. ಆಮೇಲೆ ಗ್ರಹಿಸ್ತಾ ಇದ್ದೀರಾ, ಗ್ರಹಿಸ್ತಾ ಇದ್ದೀರಾ? ಇದು ದೇವರ ಸಾಮರ್ಥ್ಯ, ದೇವರ ಸಾಮರ್ಥ್ಯ, ಪವಿತ್ರಾತ್ಮನ ಸಾಮರ್ಥ್ಯ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು. ಇದನ್ನು ಬರೆದಂತೆ ದೇವರು ಕಣ್ಣಿಗೆ ಮಾಡಿ ತೋರಿಸಿದ್ದಾನೆ. ನಮ್ಗೆ ಏನಾದ್ರು ಊಟ ಸಂಶಯ ಕೊಡೋದಕ್ಕೆ, ದೇವರ ಸಂಶಯ ಕೊಡೋದಕ್ಕೆ ಏನಾದ್ರು ಅವಕಾಶ ಇಲ್ಲ, ಅವಕಾಶ ಇಲ್ಲ. ಎಲ್ಲರಿಗೂ ಥ್ಯಾಂಕ್ ಯು. ನಿನ್ನೆ ದೇವಸ್ಥಾನ ಇತ್ತು, ಹೋದವಾರ ಕೂಡ ಇತ್ತು. ಬಹಳ ಚಳಿ, ಈ ನೆನೆಗಿಂತ ಹೋದವಾರ ಬಹಳ ಚಳಿ. ನೀರು ತಂಪು ಹಾಯಿಸ್ಕೊಂಡು ಮಾಡೋದ್ರಲ್ಲಿ ಹೇಳಿದ್ರೆ ದೇವ್ರ ಕೃಪೆ ಏನಾಗಿಲ್ಲ. ನಿನ್ನೆ ದೇವಸ್ಥಾನ ಬಂದ್ಮೇಲೆ ದೂರ ಮೂಗಿಸಿ ಗೌರವಿಸಿಷ್ಟು ನಮ್ಮ ಮನೆಗೆ ಬಂದಿದ್ದು. ಹೆಸರು ದೇವರು ನೂತನ ಹೆಸರನ್ನು ಕೊಟ್ಟಿದ್ದಾನೆ. ನಾವೆಲ್ಲ ಹೋಗಿ ಬರೀ ಇವತ್ತು ಸೈತಾನ ತಲೆ ಜಜ್ಜು ಹಾಕಿಕೊಂಡು ಐಸ್ ಕ್ರೀಮ್ ಬಂದ್ವಿ. ಹೌದಾ? ವಿರೋಧಿಸ್ತೀವಿ. ನಮ್ಗೆ ಏನಾಗ್ತಾ ಇದೆ ಅದನ್ನೇ ವಿರೋಧಿಸಿ ನಾವೇನ್ ಮಾಡ್ತೇವೆ, ನೆಗಡಿ ಅವ್ರಿಗೆ ಏನ್ ಮಾಡ್ತೇವೆ, ಫಸ್ಟ್ ಏನು ಕೇಳೋದು, ನೀವು ಬಿಸಿರು ಮೊದಲು ಮಾಡ್ಬಿಡ್ರಿ, ಮತ್ತೆ ಔಷಧಿ ಏನ್ ಮಾಡ್ಬೇಕು? ದೇವರ ವಚನದಲ್ಲಿ ಸ್ಪಷ್ಟವಾಗಿ ದೇವರು ಹೇಳಿದ್ದಾನೆ, ಸೈತಾನನ ತಲೆಯನ್ನು ಜಜ್ಜೋಸ್ಕರ ನಮ್ಮ ಅಧಿಕಾರ ಕೊಟ್ಟಿದ್ದಾನೆ. ನಾವು ಆತನ ತಲೆಯನ್ನು ಜಜ್ಜದಿದ್ರೆ ಆತನು ನಮ್ಮ ಹಿಮ್ಮಡವನ್ನು ಕಚ್ಚಿದ್ದಾರೆ. ಹಿಮ್ಮಡ ಕಚ್ಚಿದರೆ ನಾವೇನಿದ್ದೇವೆ, ಹಾಸಿಗೆ ಮೇಲೆ ಆತನಿಗೆ ಹೇಳಬೇಕು, ಸೈತಾನನೇ ನಾಳೆ ದಿವಸ ಸಭೆಯಲ್ಲಿ ಏನು ಆಯ್ತಲ್ಲ ಅನೌನ್ಸ್ ಮಾಡಿದ್ರೆ ಕೇಳಿದ ನಾವು ಅವ್ನು ಅನೌನ್ಸ್ ಮಾಡಿದಾಗ ಕೇಳ್ತಾನ, ಈ ಸಂಡೆ ಏನಾದ್ರು ಡೆಲಿವರಿ ಮಾಡುವಂತೇಳಿ. ನನಗೆ ಈ 10 ನಿಮಿಷ 10 ನಿಮಿಷ ಬೇರೆ ಕೊಟ್ಟಿದ್ದಿಲ್ಲ, ಅವಾಗ ಪ್ರಯತ್ನ ಮಾಡಿದವು ಕಂಟಿನ್ಯೂ ಮಾಡಬಾರ್ದು. ಆದರೆ ನಾವು ಪ್ರೇಯರ್ ಮಾಡ್ಕೊಂಡು ಬಂದಿದ್ದೆ, ಅದಾಗಲಿಲ್ಲ. ಇವತ್ತಿನ ಸಭೆ ಆಗಬಾರ್ದು, ಜನರು ಕಲಿಬಾರ್ದು, ದೇವರ ಶಕ್ತಿ ಏನಂತ ತೋರಿಸ್ಕೊಡಿಸಬಾರ್ದು. ಅವನು ಭಯಪಡೋದು ದೇವರ ಆತ್ಮನ ಬಲದಿಂದ ದೇವಗಳನ್ನು ಬಿಡಿಸುವುದಾದ್ರೆ ಪರಲೋಕ ರಾಜ್ಯವು ನಿಮ್ಮಲ್ಲಿ ಬಂದಂತಾಯ್ತು. ಹೌದಾ? ನೀವು ಎಲ್ಲರೂ ಪರಲೋಕ ಆತ್ಮ ಹೊಂದಿದಾಗ ಸೈತಾನ ಸೈತಾನ ಬಹಳ ಕಂಗಾಲಾಗ್ತಾನೆ. ಈ ಸಭೆಯಲ್ಲಿ ನನ್ನ ಬಗ್ಗೆ ಹೇಳ್ತಾರೆ, ಪವಿತ್ರ ಆತ್ಮನ ಬಗ್ಗೆ ಹೇಳ್ತಾರೆ, ವಚನ ಕೊಡ್ತಾರೆ, ಸಚಿವ ಕೊಡ್ತಾರೆ. ಸೈತಾನಿಗೆ ಬಹಳ ಕೀಳಾಗ್ತದೆ. ಅದಕ್ಕೆ ನೀವೆಲ್ಲರೂ ಪ್ರಾರ್ಥನೆಯಲ್ಲಿ ಇರಬೇಕು. ದೇವರ ಕಡೆ ನೋಡಿ, ಇವತ್ತಿನ ವಚನ ಮನೆ ವಚನ ಏನ್ ಹೇಳ್ತಾರೆ, ನೀವು ದೇವರ ಕಡೆ ತಿರುಗಬೇಕು, ಬರೀ ಕೇಳುವುದಲ್ಲ. ಮೋಶೆ ಧರ್ಮಶಾಸ್ತ್ರ ಇದಿರುವರೆಗೂ ಪಾರಾಯಣವಾಗ್ತಾ ಇದ್ದೀರಾ, ಅದು ಮುಸುಕು ಇರ್ತದೆ. ಆ ಮುಸುಕು ಯಾವಾಗ ತೆಗೆಯಲ್ಪಡ್ತದ, ನಾವು ದೇವರ ಕಡೆ ತಿರುಗಿದಾಗ ಆ ಮುಸುಕು ತೆಗೆಯಲ್ಪಡ್ತದ. ಮತ್ತು ಒಂದು ಮಹಿಮೆಯಿಂದ ಇನ್ನೊಂದು ಮಹಿಮೆಗೆ ನಾವು ದೇವರ ಮನೆ ದೇವರು ಒಬ್ಬರಿಗೆ ಇರ್ತಾನೆ, ಎಲ್ಲರಿಗೂ ಕರೆದಿದ್ದಾನೆ. ಪವಿತ್ರಾತ್ಮ ಎಲ್ಲರಿಗೂ ವಾಗ್ದಾನ ಮಾಡಿದ್ದಾನೆ. ಆದ್ರೆ ನಾವು ಪಡ್ಕೋಬೇಕು, ನಾವು ಆಸೆ ಪಡ್ಕೋಬೇಕು, ದೇವ್ರ ಕಡೆ ತಿರುಗಬೇಕು. ಸ್ವಾಮಿ ನಿಮಗೋಸ್ಕರ ನಾನು ಜೀವಿಸ್ತೇನೆ. ಅವರ ವಚನ ಕೂಡ ಹಾಗೆ ಹೇಳ್ತಾರೆ, ಇನ್ನು ಜೀವಿಸುವನು ತನಗೋಸ್ಕರ ಜೀವಿಸದೆ ನಮಗೋಸ್ಕರ ಸತ್ವ ಎದ್ದಾತನಿಗೋಸ್ಕರ ಯೇಸುಗೋಸ್ಕರ ನಾವು ಜೀವಿಸಬೇಕಾದ ವಚನದಿಂದ ನಾವು ಆ ರೀತಿ ಜೀವಿಸುವಂತ ಸಮಯದಲ್ಲಿ ದೇವರು ನಮ್ಮ ಅವಶ್ಯಕತೆಗಳನ್ನು ನೀಗಿಸ್ತಾರೆ. ನಮ್ಗೆ ಗೊತ್ತೇ ಇರುವುದಿಲ್ಲ. ಇವತ್ತಿಗೆ ನಮಗೆ ಗೊತ್ತೇ, ನಾವು ದೇವರಿಂದ ದೂರ ಹೋದಾಗ ಸೈತಾನ ದೇವರ ವಾಕ್ಯಕ್ಕೆ, ದೇವರ ಸಮೀಪದಲ್ಲಿ ಆತನು ನಿಮ್ಮ ಹತ್ತಿರಕ್ಕೆ ದೇವರ ಹತ್ರ ಏನು ಬಂದಿದ್ದು ವಾಕ್ಯವೇ ದೇವರಾಗಿದ್ದರಿಂದ ದೇವರ ವಾಕ್ಯ ನಮ್ಮಲ್ಲಿ ನೆಲೆಗೊಂಡಾಗ ವಚನಕ್ಕೆ ನೀವು ಹೆಚ್ಚು ಆರಾಧನೆ ಪ್ರಾರ್ಥನೆ ನಿಂತು ಮನೆಯಲ್ಲಿ ಈಶ್ವರು ಸೈತಾನ ತಾಂಡವ. ಯಾವ ಮನೆಯಲ್ಲಿ ಪ್ರಾರ್ಥನೆ ಇಲ್ಲ, ಯಾವ ಮನೆಯಲ್ಲಿ ಆರಾಧನೆ ಇಲ್ಲ, ಪ್ರಾರ್ಥನೆ ಇಲ್ಲ, ದೇವರಾತ್ಮನ ಬರುವುದೇ ಇಲ್ಲ ಅಂತಂದ್ರೆ
ಸೈತಾನನಿಗೆ ಬರಲಿಕ್ಕೆ ಬಹಳ ಅವಕಾಶ ಇದೆ. ಅದನ್ನೇ ನೋಡ್ತಾ ಇದ್ದಾನೆ. ಯಾವ ಮನೆಯಲ್ಲಿ ಪವಿತ್ರಾತ್ಮ ಇದೆ ಅಲ್ಲಿ ಸೈತಾನ ಬರುವುದಿಲ್ಲ. ಆಮೇಲೆ ಪವಿತ್ರಾತ್ಮನ ಅಭಿಷೇಕದಲ್ಲಿ ಸೈತಾನ ಬರುವುದಿಲ್ಲ, ಓಡೋಗಿಲ್ಲ. ಈಗ ಓಡೋಗಿದ್ದಾನೆ. ಅರ್ಥ ಆಯ್ತಾ? ಅವನ ಸಭೆಯಲ್ಲಿ ಕೇಳ್ತಾನೆ ವಚನ ಜ್ಞಾನ. ನೀವು ಜ್ಞಾನವನ್ನು ಗ್ರಹಿಸಿದಂತೆ ಅವನು ಕಂಡುಬಿಡ್ತಾನೆ. ಎಷ್ಟು ಜನ ಗ್ರಹಿಸಿದ್ರಿ ಗೊತ್ತಿಲ್ಲ. ದೇವರು ನಮ್ಮನ್ನ ಎಲ್ಲರಿಗೂ ಮುದ್ರೆ ಹಾಕಿದ್ದಾನೆ. ಪವಿತ್ರ ಮುದ್ರೆ ಹಾಕಿದ್ದಾನೆ. ಅದೇ ಸುದ್ದಿ ಕರೆದವ್ರ ಮೇಲೆ ಮಾತ್ರ ನಾನು ಎಲ್ಲರಿಗೂ ಮಾತು ಹೇಳಿದ್ದೇನೆ, ಕೆಲವರು ಮಾತಾಡಬಾರ್ದು. ಹೌದಾ? ಪವಿತ್ರಾತ್ಮವನ್ನು ನಾವು ದೇಶಸ್ಥಾನ ಹೊಂದಿದಾಗ ಪವಿತ್ರಾತ್ಮನ ಮುದ್ರೆ ಹೊಂದ್ಕೊಳ್ತೇವೆ. ಆ ಮುದ್ರೆಯಿಂದ ನಾವು ಸೈತಾನ ನಮ್ಮನ್ನು ಗುರುತಿಸ್ತೇವೆ. ಇವರು ದೇವರ ಮಕ್ಕಳು, ಇವರು ನಮಗೆ ರೋಗ ಬಿತ್ತಕ್ಕಾಗುದಿಲ್ಲ. ಯಾರಿಗೆ ಯಾವ ದೇಶಸ್ಥಾನ ಮಾಡ್ಕೊಳ್ಳಿಲ್ಲ, ಯಾರಿಗೆ ವಚನದ ಜ್ಞಾನ ಇಲ್ಲ, ಅವ್ರಿಗೆಲ್ಲರಿಗೂ ತೊಂದರೆ ಆಗ್ತದೆ. ಯಾವುದೇ ರೋಗ ಬರಲಿ, ಕರೋನಲ್ಲ ರಪ್ಪನಂತದ್ದು 10 ಪಟ್ಟು ಬರಲಿ, ಅದಲ್ಲ. ಈ ಸ್ವಾಮಿ ಮುದ್ರೆ ಹೊಡೆದವನು ಯಾರು? 6ನೇ ಮುದ್ರೆ ಹೊಡೆದವನು ಯಾರು? 7 ಮುದ್ರೆ ಹೊಡೆದವನು ಯೇಸು ಸ್ವಾಮಿನೇ. ಹೌದಲ್ಲ? ನೋಡ್ರಿ, ಅದು ಯೇಸು ಸ್ವಾಮಿ ಅಪ್ಪಣೆ ಕೊಟ್ಟು ಕಳಿಸಿದ್ದಾನೆ. ಭೂಮಿಯಲ್ಲಿರುವಂತ ಏನ್ ಮುಟ್ಬೇಡ ಅಂತ ಹೇಳ್ತಾನೆ, ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಮುಟ್ಬೇಡ. ಸೈತಾನ ಹೇಳ್ತಾನೆ, ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಮುಟ್ಟಬೇಡ. ಎಣ್ಣೆ ಅಂದ್ರೆ ದ್ರಾಕ್ಷಾರಸ, ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಮುಟ್ಟಬೇಡ. ದ್ರಾಕ್ಷಾರಸನ್ನು ಯಾವತ್ತು ತಗೊಳ್ಳಿಕ್ಕೆ ಅದರಲ್ಲಿ ಪವಿತ್ರ ದೀಕ್ಷಾಸ್ಥಾನದ ಮೇಲೆ ಬರಾಗ್ತದೆ. ಇಲ್ಲಿ ಅಲ್ಲಿ ಮಂದಿ ತೋಳ ಕೊಡೋದಿಲ್ಲ. ಸೊ ನಿಮ್ಗೆ ಎಣ್ಣೆನೂ ಇಲ್ಲ, ದ್ರಾಕ್ಷಾರಸನೂ ಇಲ್ಲ, ರಕ್ತನೂ ಇಲ್ಲ ಅಂತಂದ್ರೆ ನೀವು ತೊಂದರೆ ರಿಸ್ಕ್. ಎಷ್ಟು ಹೈ ರಿಸ್ಕ್ ಅಲ್ಲಿ ಇದ್ದೀರಿ ಅಂತಂದ್ರೆ, ರೋಗ ಬಂದ್ರೆ ನೀವು ನಾಳೆ ಔಟಲ್ಲಿ ಯಾವ ಇಂಜೆಕ್ಷನ್ ಆಗಲಿ, ಯಾವ ನಿಮಗೆ ಕಾಪಾಡಲಿಕ್ಕಾಗುತ್ತದೆ. ಈ ಸಭೆಯಲ್ಲಿ ಹೆಚ್ಚು ಕಡಿಮೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅವರಿಗೆ ಗವರ್ಮೆಂಟ್ ಕಡೆಯಿಂದ ಹಾಕಿಸ್ಲೇಬೇಕು ಹೇಳೋದು. ಹೌದಾ? ಅವ್ರಿಗೆ ಇಲ್ಲೇ ಹಾಕಿಸ್ಬೇಕು, ಇವತ್ತೇ ಹಾಕಿಸ್ಬೇಕು, ನಮ್ಮ ಮುಂದೆ ಹಾಕಿಸ್ಕೋಬೇಕು ಅಂತ ಅವ್ರು ಹಾಕಿಸ್ಕೊಂಡಿದ್ರೆ ಅವ್ರಿಗೆ ಏನಾಗುತ್ತೆ? ಆದ್ರೆ 666 ನಂಬರ್ ಆಗಲ್ಲ, ಹಾಕಿಸ್ಕೊಳ್ಳೇ ನೌಕರಿ ಹೋಗ್ತದ, ನೌಕರಿ ಹೋದ ಮಾಡಿಲ್ಲ, ಹೇಳಿಲ್ಲ ಅನ್ಬೇಡ್ರಿ, ಸೇವಕರು ಹೇಳಿಲ್ಲ ಅಂತ ಅನ್ಬೇಡ್ರಿ. ಹೌದಾ? ಪವಿತ್ರ ಆತ್ಮ ಹೊಂದ್ಕೊಂಡು ಏನ್ ಲಾಭ? ಯಾಕೆ ಹೇಳ್ತಾರೆ ನೀವು ಪವಿತ್ರ ಆತ್ಮ ಹೊಂದಲಿಕ್ಕೆ ಹತ್ತಿರ ಇದ್ದೀರಿ. ಯು ಆರ್ ವೆರಿ ಕ್ಲೋಸ್ ಟು ರಿಸೀವ್ ದ ಹೋಲಿ ಸ್ಪಿರಿಟ್. ಪವಿತ್ರ ಆತ್ಮ ಇಲ್ಲಾಂದ್ರೆ ಗೊತ್ತಿರಲಿಲ್ಲ. ಹೌದಾ? ಅಶುದ್ಧವಾದದ್ದನ್ನು ಯಾವುದು ಮುಟ್ಟಬೇಡ್ರಿ. ನಿಮ್ಮನ್ನ ಪವಿತ್ರಾತ್ಮ ಮುಡ್ತಾ ಇದ್ದಾರೆ ಅಂತಂದ್ರೆ ನೀವು ಪವಿತ್ರಾತ್ಮ ಹೊಂದ್ಕೊಳ್ಳಿಕ್ಕೆ ಅರ್ಹರು. ನೀವು ಹತ್ರ ಇದ್ದೀರಿ, ವಚನದಲ್ಲಿದ್ದೀರಿ, ದೇವರ ಕಡೆ ತಿರುಗಿಕೊಡ್ತಾ ಇದ್ದೀರಿ. ಎಲ್ಲರೂ ಈ ಸಭೆಯಲ್ಲಿ ಎಲ್ಲರೂ ಪವಿತ್ರಾತ್ಮ ಹೊಂದ್ಕೊಂಡಾಗ ನಾವು ದೇವರಿಂದ ಏನ್ ಬೇಕಾದ್ರೂ ಪಡ್ಕೋಬಹುದು. ಈಗ ಇವತ್ತು ನಾನು ಏನ್ ಮಾಡಿದ್ದೀನಿ ಅದನ್ನ ನೀವು ನಾಳೆ ಇನ್ನೊಂದು ಕಡೆ ಡೆಮೋನ್ಸ್ಟ್ರೇಷನ್ ಮಾಡ್ಲಿಕ್ಕೆ ನೀವು ಇನ್ನೊಬ್ಬರಿಗೆ ತೋರಿಸ್ಬೇಕು. ನೀವು ಸಭೆಯಲ್ಲಿ ದೇವರು ಬಂದು ಇಲ್ಲಿ ಕಾಣಿಕೆ ಹಾಕೊಂತಿರೋದಕ್ಕೆ ದೇವರು ಕರೆದಿಲ್ಲ. ನಿಮ್ಮನ್ನು ಸೇವಕರನ್ನಾಗಿ ದೇವರು ಆರಿಸಿಕೊಂಡಿದ್ದಾರೆ. ಆತರ ಸೇವೆ ಮಾಡಿ ಹೋಗ್ಬೇಕು. ಒಂದೇ ಜನ್ಮ, ಇದು ಒಂದೇ ಜೀವ. ದೇವರು ನಮ್ಮನ್ನ ಕಷ್ಟಪಟ್ಟು ತಿನ್ನಕ ಕರೆದಿಲ್ಲ. ಎಲೆ ಕಷ್ಟಪಡೋರೆ, ಹೊರೆ ಹೋಗೋರೆ, ನನ್ನ ಬಳಿಗೆ ಬರ್ರಿ, ನಾನು ನಿಮಗೆ ವಿಶ್ವಾಸ. ಹೌದಾ? ಕತ್ತಿಗತ್ತೆ ಜೀವಿಸ್ಬೇಡ ಅಂತ. ಅತಿಯಾದ ಕೆಲಸ ಮಾಡಿ ನಮ್ಗೆ ಲಾಭ ಮಾಡೋದು ಆಗೋದು. ಸುಮ್ಮನೆ ನಾವು ಗುದ್ದಾಡ್ತಾ ಇರ್ತೇವೆ, ನನ್ಗೆ ಇಷ್ಟು ಆದಾಯ ಬಂದಿದೆ, ಸೋರಿಕೆಯಲ್ಲೇ ಇದೆ. ನೀವು 1 ಲಕ್ಷ ಕಮಾಯಿ ಮಾಡ್ತೀರಿ, 1 ಲಕ್ಷ ತಿಂಗಳ ಅಂತ್ಯದಲ್ಲಿ ಮತ್ತೆ ಕಡಿಮೆ ಯಾರ ಹತ್ರ ಇಸ್ಕೋಬೇಕ ಅಂತ ಪರಿಸ್ಥಿತಿ ಬರ್ತದೆ. ಯಾಕೆಂದ್ರೆ ನೀವು ಸೋರಿಕೆ ದೇವರು ವಾಗ್ದಾನ ಮಾಡೋದು ನಿಮ್ಮಲ್ಲಿ ನುಂಗು ಹೊಳಗಳನ್ನ ತೆಗೆದಿದೆ. ಈ ಸಮಯ ಯಾಕೆ ದೇವರು ಮಾತಾಡ್ತಾರೆ ಎಷ್ಟು ಪ್ರಭಾವವಾಗಿ? ನೀವು ಕೈ ಇಟ್ಟು ಪ್ರಾರ್ಥನೆ ಮಾಡಿದಾಗ ನಿಮ್ಮ ಅಕ್ಕಿ ಅಕ್ಕಿ, ಗೋಧಿ, ಜೋಳ ಉಳಿದು ಈಗ ಯಾಕೆಂದ್ರೆ ಇಲ್ಲರೂ ಮತ್ತೆ ನೀವು 600
ಆವಾಗ ಮುದ್ರೆ ಹೋಗ್ಬೇಕು, ಖರೆ ಬಿಟ್ಟರೆ ಪಾಠಿ ಕೊಡೋಲ್ಲ ಅಂತ ಹೇಳ್ತಾರೆ. ಅವಾಗ ಏನ್ ಮಾಡ್ಬೇಕು, ದೇವ್ರ ಜನರಿಗೆ ಹೆಂಗ್ ವರ್ತಿಸ್ತಾನೆ, ದೇವರೇ ವರ್ತಿಸ್ತಾನೆ ಅದ್ಭುತ ರೀತಿಯಲ್ಲಿ. ನಾವು ಪ್ರಾರ್ಥನೆ ಮಾಡಿದಾಗ ಅದು ಮುಗಿದ್ರು. ಜನ ಕೇಳ್ತಾರೆ, ನೀವ್ ಹೆಂಗ್ ನೋಡ್ಬೇಕಪ್ಪ, ನೀವೇ ಡ್ರಿಪ್ ಹಾಕೊಂಡಿದ್ದೀರಿ, ಡ್ರಿಪ್ ಹಾಕೊಂಡಿಲ್ಲ, ನಮ್ಮ ಜೊತೆಗೆ ಪವಿತ್ರ ಆತ್ಮ ಇದ್ದಾನೆ. ಪವಿತ್ರ ಆತ್ಮ ಇದ್ದಾಗ ಬೇಕಾಗಿಲ್ಲ, ನಮ್ಗೇನು ಬೇಕಾಗಿಲ್ಲ. ಜಪ್ತು ಪವಿತ್ರಾತ್ಮ ಪ್ರಾಪ್ತ ಯೇಸುವಿ ಹೇಳ್ಯಾರ ಇನ್ನೊಂದು ರೀತಿ, ನಾನು ನಿಮ್ಮಲ್ಲಿ ಹೇಳ್ತಾರೆ, ಇನ್ನೊಂದು ರೀತಿಯಲ್ಲಿ ಹೇಳ್ತಾನೆ, ನಾನು ನಿಮ್ಮಲ್ಲಿ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲಗೊಂಡ್ರೆ ಏನು ಬೇಕಾದ್ರೂ ನಾವು ಗ್ರಹಿಸುವುದಿಲ್ಲ. ನಮ್ಗದು ಬಡವಲ್ಲ ಸಹಿತ ಇಲ್ಲೇ ಕ್ಯಾಚ್ ಮಾಡ್ಬಿಟ್ಟಿರ್ತಾನೆ. ಕಿತನ ಆಸಾನೆ, ಗೋಸ ಆಸಾನೆ, ಕತ್ತೆ ತರ ದುಡಿದು ಬೆವರು ಸುರಿಸಿ ದುಡಿದು ಕುಟುಂಬ ನಡೆಸೋದು ಒಳ್ಳೆಯದ, ಅಥವಾ ದೇವರ ಪವಿತ್ರಾತ್ಮವನ್ನು ಹೊಂದ್ಕೊಂಡು ದೇವರ ಸೇವೆ ಮಾಡಿಕೊಂಡು ಏನ್ ಬೇಕು ಮಾಡ್ಕೊಡೋದು ಒಳ್ಳೆಯದು. ಬ್ಯಾಂಕ್ ಬಂದಿರೋದಿಲ್ಲ ನಮ್ಮ ದೇವರು, ನಮ್ಮ ದೇವರದು ಬ್ಯಾಂಕ್ ಬಂದಿರೋದಿಲ್ಲ. 24 ಗಂಟೆ 365 ದಿವಸ ಎಂದಿಗೂ ಬರುವುದಿಲ್ಲ. ರಾತ್ರಿ ಬರ್ತದ ಹಣ, ರಾತ್ರಿ ಬರ್ತದೆ, ಎಲ್ಲಿಂದ ಬರ್ತದೆ ಗೊತ್ತಿಲ್ಲ. ನನ್ನ ಪಪ್ಪನ ಬ್ಯಾಂಕ್ ಪಡ್ಕೋತೀರ, ಇದನ್ನ ಅನುಭವಿಸ್ತೀರ. ದೇವರು ಮೆಚ್ಚಿದ, ದೇವ್ರ ಖುಷಿ ಆಗ್ತದೆ. ದೇವ್ರ ಜನರು ಪ್ರಾರ್ಥನೆ ಮೂಲಕ ದೇವರನ್ನ ಕುಡ್ಕೊಂಡಾಗ ಯೇಸು ಸ್ವಾಮಿಗೆ ಆಲ್ಮೋಸ್ಟ್ ಸಂತೋಷ ಯಾಕೆ ಪರಲೋಕ ಆನಂದಿಸ್ತದೆ. ಯಾಕಂದ್ರೆ ವಚನದಲ್ಲಿ ಏನ್ ವಾಗ್ದಾನ ಮಾಡಿದ್ರೆ ನನ್ನೆಲ್ಲ ಒಪ್ಕೊಳ್ಳೋದಲ್ಲ ನಮ್ಮ ಮಕ್ಕಳು. ಇನ್ನೊಂದ್ ಕಡೆ ಹಾಳಾಗ್ತಾನ, ನನ್ನ ಜನರು ನಾಶಕ್ಕೆ ಕಾರಣ ಅಧ್ಯಯನ ಅಂತ ಹೇಳ್ತಾನೆ. ನಾನು ಕೊಟ್ಟಂತ ವಚನ ವಾಗ್ದಾನಗಳನ್ನ ಹಿಡ್ಕೊಂಡು ಆ ವಾಗ್ದಾನದ ಮೂಲಕ ಎಲ್ಲವನ್ನು ಬೆಳ್ಕೊಂಡು ಹೋಗ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇನ್ನೊಬ್ಬ ಬಲಹೀನ ವಿಶ್ವಾಸಿಗೂ ಕೂಡ ಬಲ ಆಗ್ತದೆ. ಅವ್ರಿಗೂ ಕಲಿಸ್ಬೇಕು, ಬೇರೆ ಸಭೆಯಲ್ಲಿದ್ದಂತ ಜನರಿಗೆ ಕಲಿಸ್ಬೇಕು. ನೋಡಪ್ಪ, ವಚನ ಹಿಂಗಾಗಿ ಈ ಪವಿತ್ರ ಆತ್ಮ ಹೊಂದ್ಕೊಂಡು ನೀ ಏನ್ ಬೇಕಾದ್ರೂ ಬೆಳ್ಕೋಬಹುದು, ನಿನ್ನೊಳಗೆ ನಾ ಇರಬೇಕು ಅಂತ ಹೇಳ್ತಾನೆ ಸ್ವಾಮಿ. ನಾನು ನಿನ್ನಲ್ಲಿ, ನನ್ನ ವಾಕ್ಯಗಳು ನಿನ್ನಲ್ಲಿ ನೆಲೆಗೊಂಡ್ರೆ ಏನ್ ಬೇಕಾದ್ರೂ ಬೆಳ್ಕೊಡೋದು ನಿಮಗೆ ಸಿಕ್ಕೇ ಸಿಗ್ತದೆ. ಏನ್ ಬೇಕಾದ್ರೂ ಸಣ್ಣ ಕೇಳ್ತೀರಿ, ಸೆಕೆಂಡ್ ಹ್ಯಾಂಡ್ ಸೈಕಲ್, ಸೆಕೆಂಡ್ ಹ್ಯಾಂಡ್ ಬೈಕ್, ದೇವ್ರ ಮಕ್ಕಳು ನಾವು ದೇವರ ಮಕ್ಕಳೇ ಅಲ್ಲ. ಕೇಳ್ತಾ ಇದೆ, ವಚನ ಗ್ರಹಿಸ್ತಾ ಇದ್ದೇವೆ, ದೇವರು ಕೊಟ್ಟಿಲ್ಲ ವಾಗ್ದಾನ ಸತ್ಯವಾಗುತ್ತೆ. ನಾವು ಅದನ್ನ ರುಚಿ ನೋಡ್ಬೇಕಾ, ಆ ವಚನದ ರುಚಿ ನೋಡ್ಬೇಕಾ. ಅರಿವು ಬಿಟ್ಟು ಆ ನಂಬಿಕೆಯನ್ನು ನೋಡಿ ಉಪಾಸನ. ಚಿಕ್ಕ ಮಕ್ಕಳಂತೆ ದೇಶವನ್ನು ಹೇಳಿದಾನೆ, ಚಿಕ್ಕ ಮಕ್ಕಳನ್ನು ಹೇಳೋದು ಇಂಥ ನಂಬಿಕೆ. The children will have a tremendous faith. ನೀವು ಕೇಳಿದ್ದು ಮನೆಗೆ ಹೋಗ್ಬಿಟ್ಟು, ಮಮ್ಮಿ ನೀವು ಪ್ರಾರ್ಥನಾ ಕೊಡು, ಡ್ಯಾಡಿ ನೀವು ಪ್ರಾರ್ಥನಾ ಕೊಡು. ಪ್ರಭುವಿಗೆ सांगितलं ಕಂಡೀಷನ್ ಕಾಯಿ. ಏನು ಕಂಡೀಷನ್? ನನ್ನ ವಚನಗಳು ನಿಮ್ಮಲ್ಲಿ ಇದ್ರೆ ನಾನು ನಿಮ್ಮಲ್ಲಿ ಪ್ರೀತಿ. ಯಾರಲ್ಲಿ ಪ್ರೀತಿ ಇಲ್ಲ ಅವರಲ್ಲಿ ದೇವರು ಇಲ್ಲ. ಹೌದಾ? ಬಹಳ ವಿಶ್ವಾಸಗಳು ತಪ್ಪುದಲ್ಲ. ನಾವು ಇನ್ನೊಂದರ ಬಗ್ಗೆ ನ್ಯಾಯ ಮಾಡ್ತೇವೆ. ಸಭೆ ಇವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ. ಯಾರ ಕೆಲಸ? ಇವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತ ಯಾರ ಕೆಲಸ? ಯೇಸು ಸ್ವಾಮಿ ಕೆಲಸ. ನ್ಯಾಯ ತೀರ್ಪು ಮಾಡುವ ಅಧಿಕಾರ ಅವ್ರು ಕೊಟ್ಟಿದೆ. ಅದಾದಿದ್ದ ನಾವೇ ಅತಿಕ್ರಮಿಸ್ಬೇಕು. ಹೌದಾ? ನೀನು ವೈದ್ಯರನ್ನ ಪ್ರೀತಿಸು ಅಂತ ಹೇಳಿದ್ರೆ ವೈದ್ಯರನ್ನ ಪ್ರೀತಿಸುವ ಕೆಲಸ ಮಾಡಿ ದೇವರ ಆತ್ಮ ಬೇಗ ಅದಕ್ಕೆ ಎಲ್ಲರೂ ಯಾರು ಈ ಸಭೆಯಲ್ಲಿ ಯಾರು ದೀಕ್ಷಾಸ್ಥಾನ ಇಲ್ಲದೆ ಇರೋರಿಲ್ಲ. ಯಾರು ಇದ್ದೀರಾ? ನೀವೆಂತ ಬೆಳಿಗ್ಗೆ ಫಸ್ಟ್ ಟೈಮ್ ಬಂದಿದ್ರಿ, ದೀಕ್ಷಾಸ್ಥಾನ ಬಂದಿದ್ರಿ, ಇವತ್ತೇ ರೆಡಿ ಇದ್ರು. ಆದರೆ ಸಂಡೇ ದಿವಸ ಸ್ಪೆಷಲ್ ಇರ್ತದೆ. ಸಂಡೇ ದಿವಸ ಬೇಡ, ಸಮಯ ಕೊಡಬೇಕು. ವಚನಕ್ಕೆ ಜಾಸ್ತಿ ಲಕ್ಷ್ಯ ಕೊಡೋಣ. ದೇವರು ಮಾಡಿದ ವಾಗ್ದಾನಗಳನ್ನು ನಾವು ಕೊಡುವ ದಿವಸ ಯೋಹಾನನ ಸುವಾರ್ತೆಯಲ್ಲಿ ದೇವರ ಹೆಚ್ಚಾಗಿ ಮಾತಾಡ್ತಾ ಇದ್ದಾರೆ. 14ನೇ ವಚನ. ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ,
ಸಿಲ್ವೆ ಸಮಯ ಹತ್ರ ಬಂದಿದೆ. ಯೇಸು ಸ್ವಾಮಿ ಭೂಲೋಕವನ್ನು ಬಿಟ್ಟು ಹೋಗುವಂತ ಸಮಯ ಬಂದಿದೆ. ಕೇಳ್ತಾ ಇದ್ದೀರಾ? ಎಲ್ಲ ಓದ್ತೀರಾ? ನಿಮ್ಮ ಹೃದಯವು ಕಳವಳದೆ ಇರಲಿ. ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ. ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು. ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದಿದೆ. ಆಮೇಲೆ ಯೇಸು ಇದ್ದಲ್ಲಿ ನಾವು ಹೋಗ್ಬೇಕಾ? ನಿತ್ಯ ಜೀವನ ಮಾಡಬೇಕಾದ್ರೆ ನಾನು ಎಲ್ಲಿದ್ದೇನೆ ಅಲ್ಲಿ ನಾನು ಬೇರೆ ಸ್ಥಳಕ್ಕೆ ಹೋಗುವುದು ದೇವರ ಇಷ್ಟ. ತೋಮನು ಆತನನ್ನ 3ನೇ ವಚನ 5ನೇ ವಚನ. ತೋಮನು ಆತನನ್ನ, ಸ್ವಾಮಿ ನೀನು ಎಲ್ಲಿಗೆ ಹೋಗುತ್ತೀಯೋ ನಮಗೆ ತಿಳಿಯದು, ಮಾರ್ಗವು ಹೇಗೆ ತಿಳಿದಿತ್ತು ಎಂದು ಕೇಳಲು ಯೇಸು ಅವನಿಗೆ, ನಾನೇ ಮಾರ್ಗವು ಸತ್ಯವು ಜೀವವು ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ. ನೀವು ನನ್ನನ್ನು ಅರಿತಿದ್ದರೆ ನನ್ನ ತಂದೆಯನ್ನು ಅರಿಯುತ್ತಿದ್ದೀರಿ. ಕೆಲವರು ಅರಿತಿದ್ರು ಯೇಸು, ಕೆಲವರು ಆ ಸಮಯದಲ್ಲಿ ಯೇಸು ಸ್ವಾಮಿ ಯಾರಂತ ತಿಳ್ಕೊಂಡಿದ್ರು. ಆದರೆ ಪರಿಸರದಲ್ಲಿ, ಮಹಾಯಾಜಕರಲ್ಲಿ, ಶಾಸ್ತ್ರಿಗಳಲ್ಲಿ ಯಾರು ತಿಳ್ಕೊಂಡಿದ್ರು. ಲೋಕದ ದೃಷ್ಟಿಯಲ್ಲಿ ಪಂಡಿತರು, ಬೈಬಲ್ ಸ್ಕಾಲರ್ಸ್, ಹಳೆ ಒಡಂಬಡಿಕೆಯ ಪಂಡಿತರೆಲ್ಲ, ಹೆಸರುವಾಸಿಯಾದಂಥ ಮಹಾಯಾಜಕರಿಗೆಲ್ಲ ಗೊತ್ತಿತ್ತು. ಏನ್ ಗೊತ್ತಿತ್ತು ಅವ್ರಿಗೆ? ಅವ್ರು ಬರೀ ವಚನ ಕೇಳಿ ಮೋಶೆ ಧರ್ಮಶಾಸ್ತ್ರ ಪಾರಾಯಣ ಆಗ್ತದೆ ಅಂತ ಹೇಳ್ತಾರಲ್ಲ. ಮೋಶೆ ಧರ್ಮಶಾಸ್ತ್ರ ಸಭೆಯಲ್ಲಿ ಓದ್ತಾ ಇದ್ರು ಆ ಸಮಯದಲ್ಲಿ. ಅದು ಓದಿದ್ದು ಮಾತ್ರ ಕೇಳಿ, ಆದ್ರೆ ಅವ್ರ ಮನಸ್ಸು ದೇವರ ಕಡೆ ತಿರುಗಲಿಲ್ಲ. ಅದಕ್ಕೆ ಅವರು ಯೇಸು ಬಂದಾಗ ಗೊತ್ತಿತ್ತು ಅವ್ರಿಗೆ. ಯೇಸು ಹೇಳಿದ್ರು ಅವ್ರ ವಿಷಯದಲ್ಲಿ, ನಾನು ಯಾರು ಎಲ್ಲಿಂದ ಬಂದಿದ್ದೇನೆ ಇದೆಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತು. ಯೇಸು ಸ್ವಾಮಿಗೆ ಸುಳ್ಳು ಹೇಳಿದ್ರೆ ಆಗಲ್ಲ. ನೀವು ನನ್ನನ್ನು ಅರಿತಿದ್ದರೆ ನನ್ನ ತಂದೆಯನ್ನು ಅರಿಯುತ್ತಿದ್ದರೆ ಈಗಿನಿಂದ ಆತನನ್ನು ಅರಿತುಕೊಂಡಿದ್ದೀರಿ, ಆತನನ್ನು ನೋಡಿದ್ದೀರಲ್ಲ ಎಂದು ಹೇಳಿದರು. ಫಿಲಿಪ್ಪನು, ಸ್ವಾಮಿ ನಮಗೆ ತಂದೆಯನ್ನು ತೋರಿಸು, ನಮಗಷ್ಟೇ ಸಾಕು. ಯೇಸು ಅವನಿಗೆ, ಫಿಲಿಪ್ಪನೇ, ನಾನು ಇಷ್ಟು ದಿವಸ ನಿಮ್ಮ ಸಂಗಡ ಇದ್ದರೂ ನೀನು ಇನ್ನೂ ನನ್ನನ್ನು ಅರಿತುಕೊಳ್ಳಲಿಲ್ಲವೇ? ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ. ನಮಗೆ ತಂದೆಯನ್ನು ತೋರಿಸೆಂದು ನೀನು ಹೇಳುವುದಕ್ಕೆ ನಾನು ತಂದೆಯಲ್ಲಿದ್ದೇನೆ, ತಂದೆಯು ನನ್ನಲ್ಲಿದ್ದಾನೆ ಎಂದು ನೀನು ನಂಬುವುದಿಲ್ಲವೋ? ನಾನು ನಿಮಗೆ ಹೇಳುವ ಮಾತುಗಳನ್ನು ನನ್ನಷ್ಟಕ್ಕೆ ನಾನೇ ಆಡುವುದಿಲ್ಲ. ತಂದೆಯು ನನ್ನಲ್ಲಿ ಇದ್ದುಕೊಂಡು ತನ್ನ ಕ್ರಿಯೆಗಳನ್ನು ನಡೆಸುತ್ತಾನೆ. ನಾನು ತಂದೆಯಲ್ಲಿ ಇದ್ದೇನೆ, ತಂದೆಯು ನನ್ನಲ್ಲಿ ಇದ್ದಾನೆಂಬುದು ನನ್ನ ಮಾತನ್ನು ನಂಬಿರಿ. ಇಲ್ಲದಿದ್ದರೆ ಆ ಕ್ರಿಯೆಗಳನ್ನೇ ನೋಡಿ ನನ್ನ ಮಾತನ್ನು ನಂಬಿರಿ. ತಂದೆಯನ್ನು ನೋಡಿ ನನ್ನನ್ನು ತಿಳ್ಕೊಂಡವನು ನನ್ನ ತಂದೆಯನ್ನು ತಿಳ್ಕೊಂಡೇನೆ ಅಂತ
ನೀವು ನನ್ನನ್ನು ಅರಿತಿದ್ದರೆ ನನ್ನ ತಂದೆಯನ್ನು ಅರಿಯುತ್ತಿದ್ದೀರಿ. ಈಗಿನಿಂದ ಆತನನ್ನು ಅರಿತುಕೊಂಡಿದ್ದೀರಿ, ಆತನನ್ನು ನೋಡಿದ್ದೀರಲ್ಲ ಎಂದು ಹೇಳಿದರು. ಆಮೇಲೆ 12ನೇ ವಚನ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ. ಅದ ಎಲ್ಲರಿಗೂ ಈಗೆಲ್ಲ ನಾವೆಲ್ಲರೂ ಹೋಗ್ತಾ ಇದ್ವು. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನನ್ನು ನಂಬುವನು ನಾನು ನಡೆಸುವ ಕ್ರಿಯೆಗಳನ್ನು ನಾನು ನಡೆಸುವ ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವ. ಯಾಕೆಂದರೆ ನಾನು ತಂದೆ ಬಳಿಗೆ ಹೋಗುತ್ತೇನೆ. ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳಿರೋ ಅದನ್ನು ನೆರವೇರಿಸುತ್ತೇನೆ. ಹೀಗೆ ಮಗನ ಮೂಲಕವಾಗಿ ತಂದೆಗೆ ಮಹಿಮೆ ಉಂಟಾಗುವುದು. ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವುದು. 666 ಬೇಕಾ? 666 ಇಲ್ಲದೆ ಜೀವಿಸಬಹುದ? ಈ ವಚನದ ಪ್ರಕಾರ ಜೀವಿಸಬಹುದ? ಏನ್ ಬೇಕಾದ್ರೂ ಬೇಡ್ಕೊಂತಾರೆ. ಅಭ್ಯಾಸ ಮಾಡ್ಕೋಬೇಕು. ಯಾಕಂದ್ರೆ ನಾವು ಸರಿಯಾದ ಸಮಯದಲ್ಲಿ ಅಭ್ಯಾಸ ಮಾಡಿದ್ದನ್ನು ಪಡ್ಕೊಳ್ಳಿಲ್ಲ ಅಂತಂದ್ರೆ ನಾವು ಕನ್ಫ್ಯೂಸ್ ಮಾಡ್ಕೋತೀವಿ. ಇನ್ನೊಬ್ಬ ವಿಶ್ವಾಸಕ್ಕೆ ನಾ ಹಾಕೊಂಡೆ ಏನಾಗೋಲ್ಲ. ದೇವರು ಕರುಣಾಮಯ ದೇವರು, ದೇವರು ಕರುಣಾಮಯ ದೇವರು. ಹಂಗೆಲ್ಲ ಮಾಡೋದಿಲ್ಲ. ಒಳ್ಳೆಯದ ಆತನ ಆಜ್ಞೆಗಳನ್ನು ಯಾಕೆ ಹೇಳಿದ? ಕ್ರಿಸ್ತ ವಿರೋಧಿ ಹಾಕುವಂತ ಆ ಮುದ್ರೆಯನ್ನು ನಾವು ಯಾಕೆ ಹಾಕಬಾರ್ದು? ದೇವರಿಂದ ಸಂಪೂರ್ಣ ಲಾಭ ಬೇಕಾ? ಸಂಪೂರ್ಣ ಆಜ್ಞೆಗಳನ್ನು ಕೈಗೊಂಡಿದ್ದೀವಿ. ನೀವು ಅರ್ಧಂಬರ್ಧ ಮಾಡಿದ್ರೆ ನಮ್ಗೆ ತೊಂದರೆ ಆಗ್ತದೆ. ನಮ್ಗೆ ತೊಂದರೆ ಆಗ್ತದೆ. ಇದನ್ನು ಅಭ್ಯಾಸ ಮಾಡೋಣ. ಯಾರ್ಯಾರಿಗೆ ಪವಿತ್ರಾತ್ಮ ಹುಟ್ಟಿದಾನ, ಯಾರ್ಯಾರಿಗೆ ಪವಿತ್ರಾತ್ಮ ಹುಟ್ಟಿದಾನಲ್ಲ ಅವರನ್ನು ಪ್ರಾರ್ಥನೆ ಮಾಡಿ ಶುರು ಮಾಡಿ. ಅಲ್ಲಿಂದ ಶುರುವಾಗಿ ಅಲ್ಲಿಂದ ಮತ್ತೆ ಮುಂದೆ ನಾವು ದೇವರಿಂದ ಪಡ್ಕೊಂಡು ಇನ್ನೊಬ್ಬರಿಗೆ ಹೇಳಿದಾಗ್ತದೆ. ವಿ ವಿಲ್ ಬಿ ದ ಸಪ್ಲೈ ಚೈನ್ ಫಾರ್ ಬಿಲೀವರ್ಸ್. ವಿಶ್ವಾಸಿಗಳಿಗೆ ವಿಶ್ವಾಸಿಗಳ ಹೋಗಿಲೆ ಹಮ್ ದೇ ರೇಷನ್ ತೆರಿಬೋದು ನಾವು. ಆ ಸಮಯದಲ್ಲಿ ಯೇಸು ಸ್ವಾಮಿ ಅಂತ ಸಮಯದಲ್ಲಿ ಕ್ರಿಸ್ತ ವಿರೋಧಿ ಕ್ರಯ ವಿಕ್ರಯ ಮಾಡಲಿಕ್ಕೆ ಕೊಡೋಲ್ಲ. ಏನು ಮಾಡ್ಲಿಕ್ಕೆ ಕೊಡೋದಿಲ್ಲ. ಯಾರಿಗೆ ತೊಂದರೆ ಇಲ್ಲ ಅವ್ರಿಗೆ ವ್ಯಾಪಾರ ಮಾಡಲಿಕ್ಕೆ ಕೊಡೋಲ್ಲ. ಅದು ಬರ್ತದೆ, ಇಡೀ ಜಗತ್ತಿಗೆ ಬರ್ತದೆ. ಅದು ಬಂದಾಗ ಅದಕ್ಕೆ ಸಿದ್ಧತೆಗಳನ್ನು ದೇವಜನರು ಮೊದಲೇ ಮಾಡಬೇಕು. ಟ್ರೈನಿಂಗ್ ಇಲ್ಲದೆ ಯುದ್ಧಕ್ಕೆ ಬಿಟ್ರೆ ನಿಮ್ಗೆ ಟ್ರೈನಿಂಗ್ ಇಲ್ಲದೆ ಯುದ್ಧಕ್ಕೆ ಬಿಟ್ರೆ ಏನಾಗ್ತದೆ? ಅಲ್ಲ ಒಂದು ಗಾನ ತಗೊಂಡ್ರಿ ಏನ್ ಮಾಡೋದ್ರಿ? ಇದು ತಿರ್ಬೇಕೇನ ಏನಂತ ಗೊತ್ತಿಲ್ಲ. ದೇವರು ಕೊಟ್ಟಂತ ಆಯುಧಗಳನ್ನ ನಾವು ಬಳಸಬೇಕು. ಇವೆಲ್ಲ ದೇವರು ಅಂಥ ಸಮಯದಲ್ಲಿ ನಾವು ಬದಲಿಸುವಂತೆ ದೇವರು ವಾಗ್ದಾನ ಮಾಡಿದ್ದಾರೆ. ಈಗ ವಾಗ್ದಾನ ಮಾಡಿದಲ್ಲ, 2000 ವರ್ಷಗಳ ಹಿಂದೆ ವಾಗ್ದಾನ ಮಾಡಿದ್ವಿ. ಆದ್ರೆ ನಮ್ಗೆ ಆ ರೀತಿ ತಿಳಿಸ್ತಾ ಇಲ್ಲ. ನಾನು ದೇವರ ರಚನೆ ಹೇಗಿದೆ ಅಂತ ಹೇಳ್ತೀನಿ. ನೀವು ಇವತ್ತು ನೌಕರಿ ಬಿಟ್ಟು ಸೇವೆ ಮಾಡ್ತಾರೆ ಅಂತಂದ್ರೆ ದೇವರು ಕೈ ಬಿಡಲ್ಲ. ನಾ ಗ್ಯಾರಂಟಿ ಕೊಡ್ತೀನಿ. ನಮ್ಮನೆ ಇದೆ ನಿಮ್ಗೆ ದೇವರು ಬದಲಿಸ್ತಾನೆ. ನಮ್ಮ ದೇವರು ಬದಲಿಸುವಂತ ದೇವರು ಜೀವಂತ ದೇವರು ಹೋಗಲ್ಲ, ಜೀವಿಸುವ ದೇವರನ್ನ ತೋರಿಸಿದ್ದಾನೆ. ದೇವರು ತನ್ನ ಸಾಮರ್ಥ್ಯದಿಂದ ನಮ್ಮನ್ನು ನಡೆಸಲಿಕ್ಕೆ ಸಮರ್ಥನಾಗಿದ್ದಾನೆ. ಇಲ್ಲ ಅಂತಂದ್ರೆ ಏನ್ ಬೇಕಾದ್ರೂ ಬಿಡ್ಕೊಂಡು ಅಂತ ಯಾರು ಹೇಳ್ತಾರೆ? ಮನುಷ್ಯ ಹೇಳ್ತಾರ? ಏನ್ ನೋಡೋ ಮರೆಯ ಹಂಗೆಲ್ಲ ಅನ್ಬೇಡ, ಏನಾದ್ರು ಕೇಳಿಲ್ಲ ಅದ್ ನೀವು ಮಾತು ಕೊಟ್ಟು ಕೂಡ ಕೊಡಕಬೇಕಲ್ಲ ಅಂತೇವಿಲ್ಲ. ನಮ್ಮ ಮಕ್ಕಳನ್ನಂದ್ರೆ ದೋಸ್ತರಿಗೆ ಹೇಳ್ಬೇಕು, ಫೋನ್ ಏನ್ ಬೇಕಾದ್ರೆ ಕೇಳ್ಕೊಡ್ತೇನೆ. ತಾಯಿ ಬಂದು ಹೇಳ್ತಾರೆ
ದೇವರು ನಮ್ಗೆ ಯಾವ ರೀತಿ ವಾಗ್ದಾನ ಮಾಡ್ತಾರೆ, ಯೇಸುವನ್ನು ವಾಗ್ದಾನ ಮಾಡ್ತಾರೆ, ನೀವು ಏನು ಬೇಕಾದ್ರೂ ಕೇಳಬೇಕು ಅಂದ್ಕೊಳ್ತಾರೆ. ನನ್ನ ಹೆಸರಲ್ಲಿ ತಂದೆಯಿಂದ ಏನು ಬೇಕಾದ್ರೂ ಬೇಡ್ಕೊಳ್ತಾರೆ ಮಾಡ್ತಾರೆ. ಕಂಡೀಷನ್ ಏನು? ನನ್ನ ವಾಕ್ಯಗಳು ನಿಮ್ಮಲ್ಲಿ ನಿಂತ್ಕೊಂಡ್ರೆ ನಾನು ದೇವರ ವಾಕ್ಯ ಕೈಗೊಂಡ್ರೆ ಅದು ಮತ್ತೆ ದೇವರು ಕಷ್ಟಕರವಾದ ಆಜ್ಞೆ ಯಾವುದು ಉಂಟ? ಯೇಸು ಸ್ವಾಮಿ ಕೊಟ್ಟಂತ ಕಷ್ಟಕರವಾದ ಆಜ್ಞೆ ಯಾವುದು? ವೈರನ್ನು ಪ್ರೀತಿಸು. ಹೌದಾ? ವೈರನ್ನು ಪ್ರೀತಿಸ್ಲಿಕ್ಕೆ ಹೇಳ್ತಾನೆ, ಅದೇನು ಪ್ರೀತಿಸಿ ಮಾಡೋದು ಅದು ಕೂಡ ಮಾಡುವಂತೆ ನಮಗೆ ಸಹಾಯ ಮಾಡುವಂತೆ ಅಥವಾ ನಮಗೆ ಪವಿತ್ರ ಯಾವಾಗ ಪವಿತ್ರಾತ್ಮ ಹೊಂದ್ಕೊಳ್ತೇವೆ, ಪವಿತ್ರಾತ್ಮ ಕಾರ್ಯಗಳು ಮಾಡಿ ಶುರು ಮಾಡ್ತಾರೆ. ಪವಿತ್ರಾತ್ಮ ನಮ್ಮಲ್ಲಿ ನೂತನ ಸ್ವಭಾವಗಳನ್ನು ಉಂಟು ಮಾಡ್ತಾರೆ. ನಾವು ಯಾರು ದ್ವೇಷ ಮಾಡ್ಲಿಕ್ಕೆ ವೈರನ್ನು ಕೂಡ ನಾವು ಪ್ರೀತಿಸ್ತೇವೆ. ಸಾಕ್ಷಿ ಕೂಡ ಉಂಟು ವಚನದಲ್ಲಿ, ಅಪೊಸ್ತಲರ ಕೃತ್ಯಗಳಲ್ಲಿ 7ನೇ ಅಧ್ಯಾಯದಲ್ಲಿ ನಾವು ಓದಿದ್ದೇವೆ. स्टेफन रक्त साक्षियाला जो उसको पत्थर से मार रहे थे, उसको जान गया था अभी मेरा प्राण निकल जा रहा है. ಅವನು ಕೈ ಎತ್ತಿ ದೇವರಿಗೆ ಪ್ರಾರ್ಥನೆ ಮಾಡಿ, ದೇವರೇ ಈ ತಪ್ಪನ್ನು ಅವ್ರ ಮೇಲೆ ಹಾಕಬೇಡ. ಯಾರ ಮನಸ್ಸು? ಕ್ರಿಸ್ತನ ಮನಸ್ಸು. ಅದು ನಮ್ಗೆ ಆಟೋಮೆಟಿಕ್ಲಿ ಬರುತ್ತೆ. ಪವಿತ್ರ ಆತ್ಮವನ್ನು ಹೊಂದಿದಾಗ ನಾವು ಕ್ರಿಸ್ತನ ಸ್ವಭಾವವನ್ನು ಹೊಂದ್ಕೊಳ್ತೇವೆ. ಇದೇ ಕ್ರಿಸ್ತನ ಮಾರ್ಗ. ಬಾಕಿ ಎಲ್ಲ ಸುಳ್ಳು, ಬರೇ ಸುಳ್ಳು. ಪಾಪರಹಿತ, ರೋಗರಹಿತ, ಸಾಮರ್ಥ್ಯ ಜೀವನ ಜೀವಿಸಲಿಕ್ಕೆ, ಕ್ರಿಸ್ತನಂತೆ ಜೀವಿಸಲಿಕ್ಕೆ ದೇವರು ಮಾತಾಡಿದ್ದಾನೆ. ಅವ್ರು ಮಾಡ್ಯಾರ ನಮ್ಗೆ ಹಾಕುದಿಲ್ಲ, ಹಂಗ ಮಾತಾಡಬೇಡಿ. ಅವ್ರು ಮಾಡ್ಯಾರ ನಾವು ಮಾಡಕ್ಕಾಗುದಿಲ್ಲ ಅಂತ ಯಾಕೆ ಹೇಳ್ತೀರಿ? ಬಾಯಿ ಹೇಳ್ತೀರಿ. ಯಾಕಂದ್ರೆ ನಿಮ್ಮ ಜೀವನ ಬಾಯಿದೆ, ನೀವು ನಾಲ್ಗೆ ವರ್ಷದಲ್ಲಿದೆ. ನೀವೇನ್ ನೋಡ್ತಿದ್ರಿ? ಎಷ್ಟೋ ಬಾರಿ ನಾವು ಅಯ್ಯೋ ಆಗುದಿಲ್ಲ, ನನಗೆ ಹಾಸಿಗೆ ಮೇಲೆ ಬೀಳ್ತೇನೆ, ನನ್ಗೆ ಥಂಡಿ ಬಂದಿದೆ, ಜ್ವರ ಬಂದಿದೆ, ನೆಕ್ಸ್ಟ್ ಏನು ನನಗೆ ಜ್ವರ ಬಂದ್ಮೇಲೆ ನೆಕ್ಸ್ಟ್ ಏನು? ಅದನ್ನ ನಾವೇ ಬಾಯಿ ಮಾಡ್ಕೆ ಮಾಡ್ತೇವೆ. ಯಾಕೋ ವೈವಿಷ್ಯ ಆಗ್ತೈತಿ, ಮಾಡ್ತೇನೆ. ಸೈತಾನ ಪ್ಲೀಸ್ ಗೋ ಹೆಡ್, ಸೈತಾನ ನಿಮ್ಮಲ್ಲಿದ್ದಾಗ ಪ್ಲೀಸ್ ಗೋ ಹೆಡ್. ಮುಂಜಾನೆ ಆಮೇಲೆ ಹೇಳುವಾಗ ಮೊದಲೇನಿತ್ತು ಜ್ವರ, ಆಮೇಲೆ ಎಲ್ಲ ಬರ್ತದೆ. ಇದೇ ನಿಸ್ವಾರ್ಥ ವಿಷಯಗಳಿವೆ. ಅದನ್ನ ನನಗೆ ಎದುರಿಸುತ್ತೆ. ಅದನ್ನ ಕಲಿ ಸೈತಾನ ತಲೆಯನ್ನು ಜಯಿಸುವುದನ್ನು ಕಲಿಬೇಕು. ಸಮಯಕ್ಕೋಸ್ಕರ ನಾವು ದೇವರಿಗೆ ಧನ್ಯವಾದಗಳು. ಕತ್ತೆ ದೇವರು ಸ್ವಲ್ಪ ಭಕ್ತರು ಒಳ್ಳೆದನ್ನ ಕಂಡಿದ್ದೇವೆ. ದೇವರು ನಮ್ಮನ್ನ ಪವಿತ್ರ ಆತ್ಮದಿಂದ ಅಭಿಷೇಕಕ್ಕೆ ಸಿದ್ಧನಾಗಿದ್ದಾನೆ. ಈಸ್ ರೆಡಿ ಟು ಬ್ಯಾಪ್ಟೈಸ್. जब तुम पवित्र आत्मा तुम पर आएगा, स्वर्ग में सामर्थ्य आप पाओगे. जो प्रभु करता है वही करो. ಯೇಸು ಸ್ವಾಮಿ ಏನ್ ಮಾಡ್ತಾನೆ? ಯೇಸು ಸ್ವಾಮಿ ಅಂತ ನಾವು ಜೀವಿಸ್ತೇವೆ. ನಮ್ಮನ್ನ ದೇವರು ಗುಣಪಡಿಸಿದ್ದಕ್ಕೆ ಇನ್ನೊಂದು ನಮ್ಮಂತ ಪೇಷಂಟ್ ಇರ್ತಾವಲ್ಲ, ಸ್ಪೆಷಲಿಸ್ಟ್ ಮಾಡ್ತಾನಂತೆ. ಸಿಸ್ಟರ್ ನಿಮ್ಗೆ ಹಾರ್ಟ್ ಪೇಷಂಟ್ ಸ್ಪೆಷಲಿಸ್ಟ್, ಆ ರೋಗದಿಂದ ನಮ್ಗೆ ಬಿಡುಗಡೆ ಕೊಟ್ಟು ನಿಮ್ಮಂತೆ ಬಾಧೆ ಪಡುವಂತ ಜನರನ್ನ ದೇವರು ಕೈ ಕೊಡ್ತಾರೆ. ಹೌದಾ? ಯಾಕಂದ್ರೆ ನೀವು ಅದು ಅನುಭವದಿಂದ ಹೋಗಿರ್ತೀರಿ. ಸೆರೆ ಕುಡಿಯುವಂತವ್ರಿಗೆ ಸೆರೆಯಿಂದ ಬಿಡಿಸಿ ಆ ಬಿಡುಗಡೆ ಕೊಡಲಿಕ್ಕೆ ಆ ಡಿಪಾರ್ಟ್ಮೆಂಟ್ ಕೊಟ್ಬಿಟ್ಟಾರೆ. ಸೇವೆ ಮಾಡಿ ನಾವೆಲ್ಲರೂ ಎದ್ದಿದ್ದು